ಹಲೋ ನಮಸ್ಕಾರ. ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಒಂದು ಕ್ವಶನ್ ಪೇಪರ್ ನ ನಿಮ್ಮ ಹತ್ರ ಶೇರ್ ಮಾಡಿದ್ದೆ. ಅದರಲ್ಲಿ ಫಸ್ಟ್ ಒನ್ ಕ್ವಶನ್ ಗೆ ಈ ಒಂದು ಗುಣಸಂಧಿಗೆ ಎಕ್ಸಾಂಪಲ್ ಯಾವುದು ಅಂತ ಅಂದ್ರೆ ದೇವೇಂದ್ರ ಕರೆಕ್ಟ್ ಆಗಿದೆ. ಇದರಲ್ಲಿ ದಿಗಂತ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಅದರಲ್ಲಿ ದಿಕ್ ಪ್ಲಸ್ ಅಂತ ಅನ್ನೋದು ಅದು ಕರೆಕ್ಟ್ ಆಗಿ ಬಿಡಿಸಿ ಬರ್ದಿದ್ದೀನಿ. ಪೂರ್ವ ಪದದಲ್ಲಿ ಕಚಟ ತಪ್ಪಗಳಿಗೆ ಗಜಡ ದಬ ಬಂದ್ರೆ ಅದು ದಿಗಂತ ಇದರಲ್ಲಿ ಜಸ್ತ್ವ ಸಂಧಿ ಆಗುತ್ತೆ. ಪೂರ್ವ ಪದದಲ್ಲಿ ಕಾಚಟ ತಪ್ಪಗಳಿಗೆ ಗಾಜಡ ದಬ ಬಂದ್ರೆ ಅದು ಜಸ್ತ್ವ ಸಂಧಿ ಆಗುತ್ತೆ. ಅಲ್ಲಿ ನಾನು ಆದೇಶ ಸಂಧಿ ಅಂತ ಹೇಳಿದೀನಿ, ಅದು ತಪ್ಪಾಗಿದೆ, ಸರಿ ಮಾಡ್ಕೊಳ್ಳಿ. ಇದು ದಿಗಂತ ಅನ್ನೋದು ಜಸ್ತ್ವ ಸಂಧಿ ಆಗುತ್ತೆ. ಅದೇ ರೀತಿ ಉತ್ತರ ಪದದಲ್ಲಿ ಕಾಚಾಟ ತಪ್ಪಗಳಿಗೆ ಗಾಜಾಡ ದಬ ಬಂದ್ರೆ ಅದು ಆದೇಶ ಸಂಧಿ ಆಗುತ್ತೆ. ನಾನು ಇಲ್ಲಿ ಕನ್ಫ್ಯೂಷನ್ ಆಗಿ ಅದನ್ನ ಆದೇಶ ಸಂಧಿ ಅಂತ ಹೇಳಿದೀನಿ, ಅದು ರಾಂಗು. ದಿಗಂತ ಅನ್ನೋದು ಯಾವ ಸಂಧಿ ಅಂತ ಅಂದ್ರೆ ಜಸ್ತ್ವ ಸಂಧಿ, ಅದೊಂದು ಕರೆಕ್ಟ್ ಮಾಡ್ಕೊಳ್ಳಿ. ನೆನಪಿನ ದೋಣಿಯಲ್ಲಿ ಇದು ಕುವೆಂಪು ಅವರ ಏನು ಅಂತ ಇಲ್ಲಿ ಕ್ವಶನ್ ಇತ್ತು. ನಾನು ಅದರಲ್ಲಿ ನಾಟಕ ಅಂತ ಆಪ್ಷನ್ ಹೇಳಿದೀನಿ, ಅದು ರಾಂಗ್ ಆಗುತ್ತೆ. ಅದು ನೆನಪಿನ ದೋಣಿಯಲ್ಲಿ ಅನ್ನೋದು ಕುವೆಂಪು ಅವರ ಆತ್ಮಕಥೆ ಆಗುತ್ತೆ. ಅದನ್ನು ಸಹ ಕರೆಕ್ಟ್ ಮಾಡ್ಕೊಳ್ಳಿ. ನೆನಪಿನ ದೋಣಿಯಲ್ಲಿ ಅನ್ನೋದು ಕುವೆಂಪು ಅವರ ಆತ್ಮಕಥೆ. ನೆಕ್ಸ್ಟ್ ಗುರು ಕೊನೆಯಲ್ಲಿ ಬರಲು ಈ ಗಣವಾಗುತ್ತದೆ ಅಂತ ಅಲ್ಲಿ ಕ್ವಶನ್ ಇದೆ. ಇದು ಕೆಇ ಅವರು ಕಡ್ಡಾಯ ಕನ್ನಡ ರಿಲೇಟೆಡ್ ಏನು ಒಂದು ಫೈನಲ್ ಆಗಿ ಕೀ ಆನ್ಸರ್ ಬಿಟ್ಟಿದ್ದಾರೆ. ಅದರಲ್ಲಿ 1 ಮತ್ತು 2 ಅಂತ ಇದೆ. ಅದು ಕರೆಕ್ಟ್ ಆಗಿದೆ ಆನ್ಸರ್. ಇದರಲ್ಲಿ ಯಾವುದೇ ಒಂದು ರಾಂಗ್ ಇಲ್ಲ. 1 ಮತ್ತು 2 ಅದರಲ್ಲಿ ಆಪ್ಷನ್ ಅಲ್ಲಿ ಅದೇ ರೀತಿ ಇದೆ. ನಾನು ಏನ್ ಹೇಳಿದೀನಿ ಅದು ಕರೆಕ್ಟ್ ಆಗಿದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಅಂಶಿ ಸಮಾಸಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅದರಲ್ಲಿ ತಲೆನೋವು ಅಂತ ಆನ್ಸರ್ ಹೇಳಿದೀನಿ. ಅಂಶಿ ಸಮಾಸಕ್ಕೆ ತಲೆನೋವು ಅನ್ನೋದು ಆನ್ಸರ್ ಅಲ್ಲ. ಕಡೆಗಣ್ಣು ಅನ್ನೋದು ಆಪ್ಷನ್ 3 ಅಂಶಿ ಸಮಾಸಕ್ಕೆ ಕಡೆಗಣ್ಣು ಅನ್ನೋದು ಆಪ್ಷನ್ 3 ಕರೆಕ್ಟ್. ಅದನ್ನು ಸಹ ಕರೆಕ್ಟ್ ಮಾಡ್ಕೊಳ್ಳಿ. ಅಂಶಿ ಸಮಾಸ ಅಂತ ಅಂದ್ರೆ ಅದು ಕಡೆಗಣ್ಣು ಆಗುತ್ತೆ. ನೆಕ್ಸ್ಟ್ ಒನ್, ಇಲ್ಲಿ ಆವರಣ ಚಿಹ್ನೆ ಈ ತರ ಬರಲ್ಲ, ಈ ತರ ಬರುತ್ತೆ. ಇದು ಆನ್ಸರ್ ಕರೆಕ್ಟ್ ಆಗಿದೆ, ಬಟ್ ಆವರಣ ಚಿಹ್ನೆನ ನಾನು ಈ ತರ ಹಾಕಿದೆ, ಅದು ರಾಂಗು. ಆವರಣ ಚಿಹ್ನೆ ಬಂದ್ಬಿಟ್ಟು ಯಾವುದು ಅಂತ ಅಂದ್ರೆ ಈ ತರ ಬ್ರಾಕೆಟ್ ಬರುತ್ತಲ್ಲ, ಅದು ಆವರಣ ಚಿಹ್ನೆ. ಯಾರೆಲ್ಲ ಇದು ನಾವು ಕ್ವಶನ್ ಮಾಡಿರೋದು ಆನ್ಸರ್ ತಪ್ಪು ಅಂತ ಒಂದು 3 ಕ್ವಶನ್ಗೆ ತಪ್ಪಾಗಿತ್ತು, ಅದನ್ನ ತಪ್ಪು ಅಂತ ಕಮೆಂಟ್ ಮಾಡಿ ತಿಳಿಸಿದೀರಾ, ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ. ಬನ್ನಿ ನೋಡಿ ನಾವು ನೆಕ್ಸ್ಟ್ ಒಂದು ಕ್ವಶನ್ ಪೇಪರ್ ನ ಅನಲೈಸ್ ಮಾಡೋಣ. ಯಾವ್ದೆಲ್ಲ ನಮ್ಗೆ ಈಸಿಯಾಗಿ ಎಷ್ಟು ಕ್ವಶನ್ಸ್ ನಾವು ನೋಡ್ಕೋಬಹುದು ಅಷ್ಟನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ. ಇವಾಗ ನಾಳೆ ಎಕ್ಸಾಮ್ ಇರೋದ್ರಿಂದ ನಾವು ಆದಷ್ಟು ಎಷ್ಟು ಆಗುತ್ತೆ ಅಷ್ಟು ಕ್ವಶನ್ಸ್ ನ ನಾವು ನೋಡ್ಕೊಂಡು ಹೋಗೋಣ ಅನ್ನೋದಷ್ಟೇನೆ. ಯಾರೆಲ್ಲ ಎಕ್ಸಾಮ್ ನ ಅಟೆಂಡ್ ಮಾಡ್ತಿದ್ರೆ ಅವ್ರಿಗೆಲ್ಲ ಇವಾಗ್ಲೇನೆ ಆಲ್ ದ ಬೆಸ್ಟ್ ಹೇಳ್ತಾ ಇದೀನಿ. ಬನ್ನಿ ಇವಾಗ ನೋಡೋಣ. ಕೆಳಗೆ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕವಾದ ಶಬ್ದಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೂಚನೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಆಪೋಸಿಟ್ ವರ್ಡ್ ಯಾವ್ದು ಅಂತ ನಾವು ನೋಡ್ಬೇಕಾಗುತ್ತೆ. ಇಲ್ಲಿ ಎಕ್ಸಾಂಪಲ್ ಅಂತರ್ವಾಣಿಗೆ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲೆಲ್ಲ ಹೇಳಿದೀನಿ. ಒಂದು ಎಕ್ಸಾಂಪಲ್ ಕೊಟ್ಟಿರ್ತಾರೆ. ಅಂತರ್ವಾಣಿಗೆ ಆಪೋಸಿಟ್ ವರ್ಡ್ ಯಾವ್ದು ಅಂತ ಅಂದ್ರೆ ಬಹಿರ್ವಾಣಿ ಆಗುತ್ತೆ. ಹೊಗಳಿಕೆಗೆ ಆಪೋಸಿಟ್ ವರ್ಡ್ ಯಾವ್ದು ಅಂತ ಇಲ್ಲಿ ಕೇಳಿದರೆ ತೆಗಳಿಕೆ, ನೆಕ್ಸ್ಟ್ ಬಾಳಿಕೆ, ತಿಳುವಳಿಕೆ, ನಡವಳಿಕೆ ಅಂತ ಇದೆ. ಹೊಗಳಿಕೆಗೆ ಆಪೋಸಿಟ್ ವರ್ಡ್ ಯಾವ್ದು ಅಂತ ಅಂದ್ರೆ ತೆಗಳಿಕೆ ಆಗುತ್ತೆ. ನೆಕ್ಸ್ಟ್ ಒನ್, ಜ್ಞಾನಿಗೆ ಆಪೋಸಿಟ್ ವರ್ಡ್ ಯಾವ್ದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಜ್ಞಾನಿ ಅಂತ ಅಂದ್ರೆ ಸುಜ್ಞಾನಿನ, ವಿಜ್ಞಾನಿ, ಮಜ್ಞಾನಿ, ಅಜ್ಞಾನಿ ಅಂತ ಇದೆ. ಜ್ಞಾನಿಗೆ ಆಪೋಸಿಟ್ ವರ್ಡ್ ಬಂದ್ಬಿಟ್ಟು ಅಜ್ಞಾನಿ ಆಗುತ್ತೆ. ಆಪ್ಷನ್ 3 ರೈಟ್. ಜ್ಞಾನಿಗೆ ಆಪೋಸಿಟ್ ವರ್ಡ್ ಅಜ್ಞಾನಿ. ನೋಡಿ ನೆಕ್ಸ್ಟ್ ಒನ್, ಸಹಕಾರಕ್ಕೆ ಆಪೋಸಿಟ್ ವರ್ಡ್ ಯಾವ್ದು ಅಂತ ಇಲ್ಲಿ ನೋಡೋದಾದ್ರೆ ಅಸಹಕಾರ, ಸುಹಕಾರ, ನಿರ್ವಿಕಾರ, ಅಸುರಕಾರ ಅಂತ 4 ಆಪ್ಷನ್ ಗಳಲ್ಲಿ ಸಹಕಾರ ಆಪೋಸಿಟ್ ಅಸಹಕಾರ ಆಗುತ್ತೆ. ಅಂತರಂಗಕ್ಕೆ ಆಪೋಸಿಟ್ ಯಾವ್ದು ಅಂತ ನೋಡೋದಾದ್ರೆ ಅನಂತರಂಗ. ನೆಕ್ಸ್ಟ್ ಒಳರಂಗ, ಬಜರಂಗ, ಬಹಿರಂಗ ಅಂತ ಇದೆ. ಅಂತರಂಗಕ್ಕೆ ಆಪೋಸಿಟ್ ವರ್ಡ್ ಯಾವುದು ಅಂತಂದ್ರೆ ಬಹಿರಂಗ. ಆಪೋಸಿಟ್ ವರ್ಡ್ ರಿಲೇಟೆಡ್ ಕ್ವಶನ್ಸ್ ಕೇಳಬಹುದು, ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್, ಆರ್ಯ ಪದಕ್ಕೆ ಆಪೋಸಿಟ್ ವರ್ಡ್ ಯಾವುದು ಅಂತ ಕೇಳಿದರೆ ನಾಗರಿಕ, ಅನಾಗರಿಕ, ನೈತಿಕ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಆರ್ಯ ಬಂದ್ಬಿಟ್ಟು ಅದಕ್ಕೆ ಆಪೋಸಿಟ್ ಬಂದ್ಬಿಟ್ಟು ಅನಾರ್ಯ ಆಗುತ್ತೆ. ಆಪ್ಷನ್ 2 ರೈಟ್, ಅನಾರ್ಯ. ಸೂಚನೆ ಕೊಟ್ಟಿದ್ದಾರೆ. ಈ ಕೆಳಗಿನ ಶಬ್ದಗಳಲ್ಲಿ ಸಮಾನಾರ್ಥಕವಾದ ಸಮೀಪದ ಅರ್ಥವುಳ್ಳ ರೂಪವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಲ್ಲಾಪ ಅಂತ ಕೊಟ್ಟಿದ್ದಾರೆ ಕ್ವಶನ್. ಅದರಲ್ಲಿ ಕಿತ್ತಾಡುವುದು, ಒಳ್ಳೆಯ ಮಾತುಕತೆ, ಪ್ರಲಾಪಿಸುವುದು, ಆಜ್ಞಾಪಿಸುವುದು ಅಂತ ಇದೆ. ಸಲಾಪನದ ಸಮಾನಾರ್ಥಕ ಪದ ಏನು ಅಂತ ಅಂದ್ರೆ ಒಳ್ಳೆಯ ಮಾತುಕತೆ. ಆಪ್ಷನ್ 2 ರೈಟ್, ಒಳ್ಳೆಯ ಮಾತುಕತೆ. ನೆಕ್ಸ್ಟ್ ಒನ್, ಅಂಬುಜ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂಬುಜಗೆ ಕರೆಕ್ಟ್ ಆಗಿರೋ ಒಂದು ಸಮಾನಾರ್ಥಕ ಸಂಪಿಗೆ, ಮಲ್ಲಿಗೆ, ಕೇದಿಗೆ, ಕಮಲ ಅಂತ ಅಂದ್ರೆ ಅಂಬುಜ ಅಂತ ಅಂದ್ರೆ ಕಮಲ. ನೆಕ್ಸ್ಟ್ ಚಲ ಅಂತ ಅಂದ್ರೆ ಅದು ಅಪೋಸಿಟ್ ವರ್ಡ್ ಅಚಲ ಆಗುತ್ತೆ. ಅದೇ ರೀತಿ ಅದು ಮೀನಿಂಗ್ ನೋಡೋಣ. ಚಲಿಸುವ, ಸ್ಥಿರವಾದ, ಚಲಿಸದಿರುವ, ನಿಂತಿರುವ ಅಂತ ಕೊಟ್ಟಿದ್ದಾರೆ. ಚಲ ಅಂತ ಅಂದ್ರೆ ಚಲಿಸುವ, ಅದು ಕರೆಕ್ಟ್ ಮೀನಿಂಗ್ ಆಗುತ್ತೆ. ನೋಡಿ, ಚಲ ಅಂದ್ರೆ ಚಲಿಸುವ. ವೈಚಾರಿಕತೆ ಅಂತ ಇದೆ. ವೈಚಾರಿಕತೆ ಮೀನಿಂಗ್ ಏನು ಅಂತ ನೋಡೋದಾದ್ರೆ ವೈಜ್ಞಾನಿಕ ತಿಳುವಳಿಕೆ, ಮೂಢನಂಬಿಕೆ ಇಲ್ಲದವ, ಶಾಸ್ತ್ರಗಳನ್ನು ಈಗಳೆಯುವ, ವಿಚಾರಶೀಲವುಳ್ಳ ಅಂತ ಇದೆ. ವೈಚಾರಿಕತೆ ಅಂತ ಅಂದ್ರೆ ವಿಚಾರಶೀಲವುಳ್ಳ.
ನೆಕ್ಸ್ಟ್ ಒಂದು ವಿಮರ್ಶಕ ಅಂತ ಕೊಟ್ಟಿದ್ದಾರೆ. ವಿಮರ್ಶಕ ಅಂತ ಅಂದ್ರೆ ನಿರ್ದಯಿ, ಸಮಾನ ಮನಸ್ಸುಳ್ಳವ, ಹೊರೆಗಚ್ಚಿ ಮೌಲ್ಯ ನಿರ್ಣಯ ಮಾಡುವವ. ನೆಕ್ಸ್ಟ್ ಪೂರ್ವಗ್ರಹ ಪೀಡಿತ ಅಂತ ಇದೆ. ವಿಮರ್ಶಕ ಅಂತ ಅಂದ್ರೆ ಹೊರೆಗಚ್ಚಿ ಮೌಲ್ಯ ನಿರ್ಣಯ ಮಾಡುವವ ಆಗುತ್ತೆ. ಆಪ್ಷನ್ 3 ರೈಟ್. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಖಾಲಿ ಇರುವ ಜಾಗಕ್ಕೆ ಸರಿಯಾದ ಉತ್ತರವನ್ನು ಸೂಚಿಸಿರಿ ಅಂತ ಕೊಟ್ಟಿದ್ದಾರೆ. ನಾನು ಇಂಪಾರ್ಟೆಂಟ್ ಆಗಿ PQRS ಎಲ್ಲ ಸ್ಕಿಪ್ ಮಾಡಿ ನೆಕ್ಸ್ಟ್ ಕ್ವಶನ್ಸ್ ಅಂಡ್ ಆನ್ಸರ್ಗೆ ಹೋಗ್ತಾ ಇದ್ದೀನಿ. ಹಳೆಗನ್ನಡ ಎಂಬುದು ಯಾವ ಒಂದು ಸಂಧಿ ಅಂತ ಇಲ್ಲಿ ಕೇಳಿದರೆ ಆಗಮ ಸಂಧಿ, ಆದೇಶ ಸಂಧಿ, ಗುಣ ಸಂಧಿ, ಲೋಪ ಸಂಧಿ ಇದೆ ಅಂತ ಇದೆ. ಹಳೆ ಪ್ಲಸ್ ಕನ್ನಡ, ಹಳೆಗನ್ನಡ ಇದೊಂದು ಆದೇಶ ಸಂಧಿ ಅಂತ ಆಗುತ್ತೆ. ಉತ್ತರ ಪದದ ಪ್ರಧಾನವಾಗಿರುತ್ತೆ. ಅಂದ್ರೆ ಉತ್ತರ ಪದದ ಕಚಟ ತಪ್ಪಗಳಿಗೆ ಗಾಜಾಡ ದಬ ಬಂದಿರುತ್ತೆ. ಸೊ ಹಂಗಾಗಿ ಹಳೆಗನ್ನಡ ಅನ್ನೋದು ಆದೇಶ ಸಂಧಿ. ನೆಕ್ಸ್ಟ್ ಗುರು ಹೀಗೆ ಎಂಬುದು ಯಾವ ಒಂದು ವಿಭಕ್ತಿ ಅಂತ ಇದೆ. ಇಲ್ಲಿ ಹೀಗೆ ಬಂದಿದೆ. ಹೀಗೆ ಅಂತ ಅಂದ್ರೆ ಚತುರ್ಥಿ ವಿಭಕ್ತಿ ಆಗುತ್ತೆ. ಅವು ಅನ್ನು ಇಂದ ಗೇಕೆ ಹೀಗೆ ಅನ್ನೋದು ಚತುರ್ಥಿ ವಿಭಕ್ತಿ ಆಗುತ್ತೆ. ಆಪ್ಷನ್ 2 ರೈಟ್. ನೆಕ್ಸ್ಟ್ ಅನ್ನು ಮುಕ್ಕಣ್ಣ ಎಂಬುದು ಅಂತ ಇಲ್ಲಿ ಕ್ವಶನ್ ಇದೆ. ತತ್ಪುರುಷ ಸಮಾಸ, ಗಮಕ ಸಮಾಸ, ಕರ್ಮಧಾರಿಯ ಸಮಾಸ, ಬಹುರ್ವಿಹಿ ಸಮಾಸ ಅಂತ ಕೊಟ್ಟಿದ್ದಾರೆ. ಮೂರು ಕಣ್ಣು ಉಳ್ಳವನು ಯಾರು ಅಂತ ಅಂದ್ರೆ ಶಿವ ಆಗುತ್ತೆ. ಮೂರು ಕಣ್ಣು ಉಳ್ಳವನು ಮುಕ್ಕಣ್ಣ, ಅದು ಬಹುರ್ವಿಹಿ ಸಮಾಸ. ನೆಕ್ಸ್ಟ್ ಒಂದು ಹಿಮಾಲಯ ಎಂಬುದು ಯಾವ ಒಂದು ನಾಮ ಅಂತ ಇಲ್ಲಿ ಕ್ವಶನ್. ರೂಢನಾಮ, ಅನ್ವರ್ಥನಾಮ, ಸರ್ವನಾಮ, ಅಂಕಿತ ನಾಮ ಅಂತ ಇದೆ. ಹಿಮಾಲಯ ಅನ್ನೋದು ಅದೊಂದು ಅಂಕಿತ ನಾಮ. ಯಾಕೆ ಅಂತ ಅಂದ್ರೆ ರೂಢನಾಮ ಅನ್ನೋದು ಪರ್ವತ ಅನ್ನೋದ್ರಲ್ಲೇ ಬಂದಿರುತ್ತೆ. ಅದು ರೂಢಿಯಲ್ಲಿ ಪರ್ವತ ಇರುತ್ತೆ. ಪರ್ವತಕ್ಕೊಂದು ನೇಮ್ ಕೊಟ್ಟಿರ್ತೀವಿ, ಅದು ಹಿಮಾಲಯ ಅಂತ. ಸೊ ಅದಕ್ಕೋಸ್ಕರ ಅದು ಅಂಕಿತ ನಾಮ ಆಗುತ್ತೆ. ನೆಕ್ಸ್ಟ್ ಒಂದು ಭೀಮನಿಂದ ಬಕಾಸುರನು ಕೊಲ್ಲಲ್ಪಟ್ಟನು. ಈ ವಾಕ್ಯದಲ್ಲಿ ಭೀಮನಿಂದ ಎಂಬುದು ಅಂತ ಇಲ್ಲಿ ಕ್ವಶನ್ ಇದೆ. ಸೊ ನಿಂದ, ಭೀಮನಿಂದ ಅಂತ ಇಂದ ಬಂದಿದೆ. ಅದು ಯಾವ ವಿಭಕ್ತಿ ಪ್ರತ್ಯಯ ಅಂತ ನೋಡ್ಬೇಕು. ತೃತೀಯ ವಿಭಕ್ತಿ, ಪಂಚಮಿ ವಿಭಕ್ತಿ, ಷಷ್ಠಿ. ನೆಕ್ಸ್ಟ್ ಪ್ರಥಮ ಅಂತ ಇದೆ. ಇಂದ ಬಂದಿದೆ. ಅನ್ನೋ ಇಂದ ಅನ್ನೋದು ತೃತೀಯ ವಿಭಕ್ತಿ. ಆಪ್ಷನ್ 1 ರೈಟ್. ನೆಕ್ಸ್ಟ್ ಒಂದು ಕೆಳಗಿನವುಗಳಲ್ಲಿ ಖಾಲಿ ಸ್ಥಾನವನ್ನು ಸೂಕ್ತ ಉತ್ತರದಿಂದ ತುಂಬಿರಿ ಅಂತ ಇದೆ. ಸೂರ್ಯೋದಯ ಎಂಬುದು ಅಂತ ಇಲ್ಲಿ ಕ್ವಶನ್. ಅದು ಯಾವ ಸಂಧಿ ಅಂತ ಕೊಟ್ಟಿದ್ದಾರೆ. ಸೊ ವೃದ್ಧಿ ಸಂಧಿ, ಎಣ್ ಸಂಧಿ, ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ ಅಂತ ಅಂದ್ರೆ ಸೂರ್ಯೋದಯ ಅದು ಗುಣ ಸಂಧಿ ಆಗುತ್ತೆ. ನೆಕ್ಸ್ಟ್ ಊರಲ್ಲಿ ಎಂಬುದು ಲೋಪ ಸಂಧಿ, ಆದೇಶ ಸಂಧಿ, ಆಗಮ ಸಂಧಿ, ಸಂಧಿ ಕಾರ್ಯ ಇಲ್ಲ ಅಂತ ಇದೆ. ಊರಲ್ಲಿ ಅನ್ನೋದು ಅದು ಲೋಪವಾಗಿದೆ ಆಕಾರ. ಸೊ ಹಂಗಾಗಿ ಇದಕ್ಕೆ ರೈಟ್ ಆನ್ಸರ್ ಲೋಪ ಸಂಧಿ. ನೆಕ್ಸ್ಟ್ ಒಂದು ಪತ್ತೆ, ಜಹಾನ್ ಈ ಕ್ರಿಯಾರೂಪ ಯಾವ ಕನ್ನಡದಲ್ಲಿ ಬಳಕೆಯಾಗಿತ್ತು ಅಂತ ಇಲ್ಲಿ ಕ್ವಶನ್. ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ, ಪೂರ್ವದ ಹಳೆಗನ್ನಡ ಅಂತ ಇದೆ. ಪತ್ತೆ ಜಹಾನ್ ಅನ್ನೋದು ಇದೊಂದು ಪೂರ್ವದ ಹಳೆಗನ್ನಡ. ನೆಕ್ಸ್ಟ್ ಒಂದು ಮರ, ಗಿಡ, ಬಳ್ಳಿಯು ಎಂಬುದು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ದ್ವಂದ್ವ ಸಮಾಸ, ಅಂಶಿ ಸಮಾಸ, ದ್ವಿಗು ಸಮಾಸ. ನೆಕ್ಸ್ಟ್ ಬಹುರ್ವಿಹಿ ಸಮಾಸ ಅಂತ ಇದೆ. ಮರವು, ಗಿಡವು, ಬಳ್ಳಿಯು, ಮರ, ಗಿಡ, ಬಳ್ಳಿಯು ಎಂಬುದು ದ್ವಂದ್ವ ಸಮಾಸ. ನೆಕ್ಸ್ಟ್ ಒಂದು ದಗ ಎಂಬುದು ಅಂತ ಇಲ್ಲಿ ಕ್ವಶನ್ ಇದೆ. ಸಾಮಾನ್ಯ ಅವ್ಯಯ, ಅನುಕರಣ ಅವ್ಯಯ, ನಿಪಾತ ಅವ್ಯಯ, ಅವಧಾರಣ ಅವ್ಯಯ ಅಂತ ಇಲ್ಲಿ ಕ್ವಶನ್ ಇದೆ. ದಗ ಎನ್ನುವುದು ಅದು ಅನುಕರಣ ಅವ್ಯಯ ಆಗುತ್ತೆ. ಆಪ್ಷನ್ 2 ಇಸ್ ರೈಟ್. ದಗ ಎಂಬುದು ಅನುಕರಣ ಅವ್ಯಯ. ನೆಕ್ಸ್ಟ್ ಒಂದು ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಸಂಖ್ಯೆಗಳಿಂದ ಗುರುತಿಸಿ ಅಂತ ಇದೆ. ಸೊ ಇದರಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆ ಕೃತಿಯ ಕರ್ತೃ ಯಾರು ಅಂತ ಕೊಟ್ಟಿದ್ದಾರೆ. ತೀನಂ ಶ್ರೀಕಂಠಯ್ಯ, ಜಿ.ಎಸ್. ಶಿವರುದ್ರಪ್ಪ, ಎಚ್. ತಿಪ್ಪೆ ರುದ್ರಸ್ವಾಮಿ, ವಿ. ವೆಂಕಟಾಚಲಶಾಸ್ತ್ರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆ ಕೃತಿಯ ಕವಿ ಯಾರು ಅಂತ ಅಂದ್ರೆ ತೀನಂ ಶ್ರೀಕಂಠಯ್ಯ. ಆಪ್ಷನ್ 1 ಕರೆಕ್ಟ್, ತೀನಂ ಶ್ರೀಕಂಠಯ್ಯ. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಜೋಕುಮಾರಸ್ವಾಮಿ ಈ ನಾಟಕ ಯಾರದು ಅಂತ ಕೊಟ್ಟಿದ್ದಾರೆ. ಪರ್ವತವಾಣಿ. ನೆಕ್ಸ್ಟ್ ಚಂದ್ರಶೇಖರ್ ಕಂಬಾರ, ಚಂದ್ರಶೇಖರ್ ಪಾಟೀಲ, ಚಂದ್ರಕಾಂತ್ ಕುಸನೂರ್ ಅಂತ ಇದೆ. ಜೋಕುಮಾರಸ್ವಾಮಿ ನಾಟಕ ಯಾರದ್ದು ಅಂತ ಅಂದ್ರೆ ಚಂದ್ರಶೇಖರ ಕಂಬಾರ ಆಗುತ್ತೆ. ನೆಕ್ಸ್ಟ್ ಒನ್ ಕುಲವೆಂದು ಒಡದಾಡದಿರಿ ಯಾವ ದಾಸರ ಕೀರ್ತನೆಯ ಸಾಲು ಅಂತ ಇಲ್ಲಿ ಕ್ವಶನ್. ಕುಲವೆಂದು ಒಡದಾಡದಿರಿ ಯಾವ ದಾಸರ ಕೀರ್ತನೆಯ ಸಾಲು ಅಂತ ಅಂದ್ರೆ ಪುರಂದರದಾಸ, ವಿಜಯದಾಸ, ಮೋಹನದಾಸ ಅಂತ ಇದೆ. ಸೊ ಇದಕ್ಕೆ ರೈಟು ಕನಕದಾಸ ಅವ್ರದ್ದು. ಇದು ಈ ಒಂದು ಸಾಲು ಕನಕದಾಸ ಅವ್ರದ್ದು. ನೆಕ್ಸ್ಟ್ ಒಂದು ಕುರಿಗಳು ಸರ್ ಕುರಿಗಳು ಕವನವನ್ನು ಬರೆದ ಕವಿ ಯಾರು ಅಂತ ಕೇಳಿದರೆ. ಕುರಿಗಳು ಸರ್ ಕುರಿಗಳು ಕವನವನ್ನು ಬರೆದ ಕವಿ ಎಚ್.ಎಸ್. ಶಿವಪ್ರಕಾಶ್, ಚನ್ನವೀರ ಕಣವಿ, ಪೂತಿ ನರಸಿಂಹಾಚಾರ್ ಅಂತ ಇದೆ. ಸೊ ಇದಕ್ಕೆ ರೈಟು ನಿಸರ್ ಅಹಮದ್ ಅವರ ಇದು ಕುರಿಗಳು ಸರ್ ಕುರಿಗಳು ಕವನ ಸಂಕಲನ. ಯಾವುದು ಅಂತ ಅಂದ್ರೆ ಯಾರ್ದು ಅಂತ ಅಂದ್ರೆ ನಿಸರ್ ಅಹಮದ್ ಅವರದು. ನೆಕ್ಸ್ಟ್ ವಿಕ್ರಮಾರ್ಜುನ ವಿಜಯ್ ಎಂತಹ ಕಾವ್ಯ ಅಂತ ಇದೆ. ಚಂಪು ಕಾವ್ಯ, ಷಟ್ಪದಿ ಕಾವ್ಯ, ಶೃಂಗಾರ ಕಾವ್ಯ. ನೆಕ್ಸ್ಟ್ ಯಾವುದು ಶೃಂಗಾರ ಕಾವ್ಯ, ಸಾಂಗತ್ಯ ಕಾವ್ಯ ಅಂತ ಇದೆ. ವಿಕ್ರಮಾರ್ಜುನ ವಿಜಯ್ ಎಂತಹ ಕಾವ್ಯ ಅಂತ ಅಂದ್ರೆ ಅದೊಂದು ಚಂಪು ಕಾವ್ಯ. ನೆಕ್ಸ್ಟ್ ಒಂದು ಕಾವ್ಯಾರ್ಥ ಚಿಂತನ ಕೃತಿಗೆ ಬಂದ ಪ್ರಶಸ್ತಿ ಯಾವುದು ಅಂತ ಕೇಳಿದರೆ. ಕಾವ್ಯಾರ್ಥ ಚಿಂತನ ಕೃತಿಗೆ ಬಂದ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ನೆಕ್ಸ್ಟ್ ಒಂದು ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಇದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಕಾವ್ಯಾರ್ಥ ಚಿಂತನ ಕೃತಿಗೆ. ಕಾವ್ಯಾರ್ಥ ಚಿಂತನ ಕೃತಿ ಬರೆದವರು ಯಾರು ಅಂತ ಅಂದ್ರೆ ಜಿ.ಎಸ್. ಶಿವರುದ್ರಪ್ಪ.
ನೆಕ್ಸ್ಟ್ ಒಂದು 4 ತಂತಿ ಕೃತಿಯ ಕರ್ತೃ ಯಾರು ಅಂತ ಕೊಟ್ಟಿದ್ದಾರೆ. ಬೇಂದ್ರೆ, ಕುವೆಂಪು, ಕಣವಿ, ನೆಕ್ಸ್ಟ್ ನರಸಿಂಹಸ್ವಾಮಿ ಅಂತ ಇದೆ. ಇದು 4 ತಂತಿಯ ಕೃತಿ ಬರೆದ ಕವಿ ಯಾರು ಅಂತ ಅಂದ್ರೆ ಬೇಂದ್ರೆ. ನೆಕ್ಸ್ಟ್ ಒಂದು ಇವುಗಳಲ್ಲಿ ದೇವನೂರು ಮಹಾದೇವರವರ ಕೃತಿಯನ್ನು ಗುರುತಿಸಿ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಒಡಲಾಳ, ಹಸಿರುವನ್ನು, ಮುಸ್ಸಂಜೆ ಕಥೆ ಪ್ರಸಂಗ, ನೆಕ್ಸ್ಟ್ ಬೆಟ್ಟದ ಜೀವ ಅಂತ ಇದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ದೇವನೂರು ಮಹಾದೇವರವರ ಕೃತಿ ಯಾವುದು ಅಂತ ಅಂದ್ರೆ ಒಡಲಾಳ. ನೆಕ್ಸ್ಟ್ ಒನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಗಾದೆಗಳನ್ನ ಕೊಟ್ಟಿದ್ದಾರೆ. ಕೆಳಗೆ ಕೇಳಲಾದ ಗಾದೆಗಳ ಅರ್ಥವನ್ನು ಗ್ರಹಿಸಿ ಕೇಳಲಾದ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲೆಲ್ಲ ತುಂಬಾ ದೊಡ್ಡ ದೊಡ್ಡ PQRS ಕೊಟ್ಟಿದ್ದಾರೆ. ನಾನು ಒಂದು ವಿಡಿಯೋದಲ್ಲಿ PQRS ರಿಲೇಟೆಡ್ ಕ್ಲಾಸ್ ಮಾಡಿದ್ದೀನಿ. ಯಾರೆಲ್ಲ ಆ ಒಂದು ವಿಡಿಯೋನ ನೋಡಿಲ್ಲ ಆದಷ್ಟು ಬೇಗ ವಿಡಿಯೋ ನೋಡಿ ಯಾವ ರೀತಿ PQRS ನ ನಾವು ಅನಲೈಸ್ ಮಾಡಬಹುದು ಅಂತ ಆ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಉಪ್ಪು ತಿಂದೋರು ನೀರು ಕುಡಿಯಲೇಬೇಕು ಅಂತ ಇದೆ. ಬಾಯಾರಿಕೆ ಜಾಸ್ತಿ ಆಗ್ತದೆ, ನೀರು ಕುಡಿಯಬೇಕು. ಉಪ್ಪು ತಿನ್ನುವಾಗ ಯೋಚನೆ ಮಾಡಬೇಕು. ತಪ್ಪು ಮಾಡಿದವನಿಗೆ ಶಿಕ್ಷೆ ತಪ್ಪಿದ್ದಲ್ಲ ಅಂತ. ಹೆಚ್ಚಿಗೆ ಉಪ್ಪು ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಇಲ್ಲಿ 4 ಅದರ ರಿಲೇಟೆಡ್ ಗಾದೆಗಳಿಗೆ ಅರ್ಥ ಕೊಟ್ಟಿದ್ದಾರೆ. ಉಪ್ಪು ತಿಂದೋನು ನೀರು ಕುಡಿಯಲೇಬೇಕು ಅನ್ನೋ ಗಾದೆನ ಅರ್ಥ ಏನು ಅಂತಂದ್ರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ತಪ್ಪಿದ್ದಲ್ಲ ಅಂತ. ಕರೆಕ್ಟ್, ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಆಕಾಶ ನೋಡೋಕೆ ನೂಕು ನುಗ್ಗಲು ಅಂತ ಇಲ್ಲಿ ಕ್ವಶನ್ ಗಾದೆ ಇದೆ. ಜನ ದೊಂಬಿಯಾದಾಗ ತಳ್ಳಾಡುವುದು, ಆಕಾಶವನ್ನು ಎಲ್ಲಿ ಬೇಕಾದರೂ ನೋಡಬಹುದು ಅಂತ. ಆತುರ ಪಡದೆ ಸಮಾಧಾನದಿಂದ ಕೆಲಸ ಮಾಡಬೇಕು ಅಂತ. ಕೆಲಸ ಮಾಡದ ಸೋಂಬೇರಿತನದ ಮಾತು ಅಂತ ಇಲ್ಲಿ ಇದೆ. ಆಕಾಶ ನೋಡೋಕೆ ನೂಕು ನುಗ್ಗಲು ಅಂತ ಈ ಒಂದು ಗಾದೆನ ಅರ್ಥ ಏನು ಅಂತ ಅಂದ್ರೆ ಆತುರ ಪಡದೆ ಸಮಾಧಾನದಿಂದ ಕೆಲಸ ಮಾಡಬೇಕು ಅಂತ. ನೆಕ್ಸ್ಟ್ ಒನ್ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಇಲ್ಲಿ ಗಾದೆ ಕೊಟ್ಟಿದ್ದಾರೆ. ಅತ್ತೆ ಸೊಸೆ ಜಗಳವಾಡಿದಾಗ ಬರುವ ಮಾತು. ಅತ್ತೆಗೆ ವಯಸ್ಸಾದ ಮೇಲೆ ಸೊಸೆಯ ಯಜಮಾನಿಕೆಯ ಕಾಲ. ಮನೆಗೆ ಬಂದ ಸೊಸೆ ನಾಳೆ ಅತ್ತೆ ಆಗೋದು. ಪ್ರತಿಯೊಬ್ಬ ಮನುಷ್ಯನಿಗೂ ಒಳ್ಳೆಯ ಕಾಲ ಬಂದೇ ಬರುತ್ತದೆ ಅಂತ ಇಲ್ಲಿ ಗಾದೆನ ಅರ್ಥ ಕೊಟ್ಟಿದ್ದಾರೆ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಳ್ಳೆಯ ಕಾಲ ಬಂದೇ ಬರುತ್ತದೆ. ಆಪ್ಷನ್ 4 ರೈಟ್. ನೆಕ್ಸ್ಟ್ ಒನ್ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಗೆ ಕೊಡೆ ಹಿಡ್ದ ಅಂತ ಇಲ್ಲಿ ಗಾದೆ ಕೊಟ್ಟಿದ್ದಾರೆ. ಹಣ ಬಂದಾಗ ಅದನ್ನ ಅರಗಿಸಿಕೊಳ್ಳಲಾರದೆ ಅಹಂಕಾರ ಪಡುವುದು. ಮಳೆ ಬಂದಾಗ ಎದ್ದು ಕೊಡೆ ಹಿಡಿಯುವುದು. ಐಶ್ವರ್ಯವನ್ನು ರಾತ್ರಿ ಎಲ್ಲ ಕಾಯುವುದು. ಅರ್ಧ ರಾತ್ರಿಯಲ್ಲಿ ಎದ್ದು ನಿದ್ದೆ ಕೆಡೋದು ಅಂತ ಇಲ್ಲಿ ಇದು ಕೊಟ್ಟಿದ್ದಾರೆ ಅದರ ಅರ್ಥನ. ಸೊ ಇದಕ್ಕೆ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಗೆ ಕೊಡೆ ಹಿಡ್ದ ಅನ್ನೋ ಒಂದು ಗಾದೆ ಅರ್ಥ ಏನು ಅಂತ ಅಂದ್ರೆ ಹಣ ಬಂದಾಗ ಅದನ್ನ ಅರಗಿಸಿಕೊಳ್ಳಲಾರದೆ ಅಹಂಕಾರ ಪಡುವುದು. ಆಪ್ಷನ್ 1 ಕರೆಕ್ಟ್. ನೆಕ್ಸ್ಟ್ ಒನ್ ಆಳಾಗಿ ದುಡಿ ಅರಸಾಗಿ ಉಣ್ಣು ಅಂತ ಇಲ್ಲಿ ಗಾದೆ ಕೊಟ್ಟಿದ್ದಾರೆ. ಕಷ್ಟಪಟ್ಟು ಸಂಪಾದನೆ ಮಾಡಿದರೆ ರಾಜರ ತರ ಬದುಕಬಹುದು. ನೆಕ್ಸ್ಟ್ ಅರಸ ಆಗಬೇಕಾದರೆ ಹಾಳಾಗಬೇಕು. ರಾಜ ಸುಖವಾಗಿ ಉಣ್ಣುತ್ತಾನೆ, ಆಳು ದುಡಿಯುತ್ತಾನೆ. ನೆಕ್ಸ್ಟ್ ಹಾಳಾಗಿ ಸದಾ ಕೆಲಸ ಮಾಡ್ತಿರಬೇಕು ಅಂತ ಇಲ್ಲಿ ಅದಕ್ಕೆ ಅರ್ಥ ಕೊಟ್ಟಿದ್ದಾರೆ. ಹಾಳಾಗಿ ದುಡಿ ಅರಸಾಗಿ ಉಣ್ಣು ಅದಕ್ಕೆ ಕರೆಕ್ಟ್ ಆಗಿರೋದ ಒಂದು ಗಾದೆಯ ಅರ್ಥ. ಕಷ್ಟಪಟ್ಟು ಸಂಪಾದನೆ ಮಾಡಿದರೆ ರಾಜರ ತರ ಬದುಕಬಹುದು ಅನ್ನೋದು ಇದಕ್ಕೆ ಕರೆಕ್ಟ್ ಒಂದು ಗಾದೆಯ ಅರ್ಥ ಆಗುತ್ತೆ. ನೆಕ್ಸ್ಟ್ ಒನ್ ಸೂಚನೆ. ಕೆಳಗೆ ಕೊಡಲಾಗಿರುವ ಶಬ್ದಗಳನ್ನು ಓದಿ ಸರಿಯಾದ ಅರ್ಥ ಗ್ರಹಿಸಿ ಕೇಳಲಾದ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಅಮರ ಎಂದರೆ ಮರಣವಿಲ್ಲದ ಮರವಲ್ಲದ್ದು, ಮರಣ ಹೊಂದುವುದು. ನೆಕ್ಸ್ಟ್ ಶಾಶ್ವತವಲ್ಲದು ಅಂತ ಕೊಟ್ಟಿದ್ದಾರೆ ಮೀನಿಂಗು. ಅಮರ ಅಂದರೆ ಮರಣವಿಲ್ಲದ. ಆಪ್ಷನ್ 1 ಕರೆಕ್ಟ್, ಮರಣವಿಲ್ಲದ. ಸೊ ಕಳೆಬರ ಅಂತ ಇಲ್ಲಿ ಮೀನಿಂಗ್ ಕೊಟ್ಟಿದ್ದಾರೆ. ಕಳೆಬರ ಅಂದ್ರೆ ಮೀನಿಂಗ್ ಏನು ಅಂತ ಅಂದ್ರೆ ಮರಣ ಶಾಸನ, ಬಾಡಿದ ಮುಖ, ಹಣೆ ಬರಹ, ಮೃತ ದೇಹ ಅಂತ ಕೊಟ್ಟಿದ್ದಾರೆ. ಕಳೆಬರಹದ ಮೀನಿಂಗ್ ಏನು ಅಂತ ಅಂದ್ರೆ ಮೃತ ದೇಹ. ನೆಕ್ಸ್ಟ್ ಒನ್ ತ್ರಿನೇತ್ರ ಎಂದರೆ ಅಂತ ಕೊಟ್ಟಿದ್ದಾರೆ. ಬೆಂಕಿ ಕಾರುವ ಕಣ್ಣಿನ. ನೆಕ್ಸ್ಟ್ ದೃಷ್ಟಿ ಬೊಟ್ಟಿನ ಕಣ್ಣು, ಕೆಂಡದ ದೃಷ್ಟಿಯುಳ್ಳವ, ಶಿವನ 3ನೇ ಕಣ್ಣು ಅಂತ ಕೊಟ್ಟಿದ್ದಾರೆ. ತ್ರಿನೇತ್ರ ಅಂದ್ರೆ ಶಿವನ 3ನೇ ಕಣ್ಣು. ಭೂತ ಈ ಒಂದು ಪದದ ಮೀನಿಂಗು ದುಷ್ಟ, ಭಯ, ಪಿಶಾಚಿ, ಆಗಿ ಹೋದ ಕಾಲ ಅಂತ ಇದೆ. ಸೊ ಇದಕ್ಕೆ ಅದರಲ್ಲಿ ಆನ್ಸರ್ ಅಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರು. ಭೂತ ಅನ್ನೋದಕ್ಕೆ ಕರೆಕ್ಟ್ ಆದ ಒಂದು ಮೀನಿಂಗ್ ಯಾವುದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ಆಗಿ ಹೋದ ಕಾಲ ಅಂತ ಹಾಕಿದ್ದು. ಸೊ ಅದು ಗ್ರೇಸ್ ಅಂತ ಆಗಿದೆ. ಭೂತ ಅಂತ ಅಂದ್ರೆ ಯಾವ ಒಂದು ಮೀನಿಂಗ್ ಬರುತ್ತೆ ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಒನ್ ಬೆನ್ನತ್ತು ಅಂತ ಅಂದ್ರೆ ಬೆನ್ನಿನ ಗಾಯ. ಸದಾ ಹಿಂಬಾಲಿಸು, ಛೇಡಿಸು, ಭಯ ಬೀಳಿಸು ಅಂತ ಇದೆ. ಸದಾ ಹಿಂಬಾಲಿಸು ಅನ್ನೋದು ಬೆನ್ನತ್ತು ಪದದ ಅರ್ಥ ಆಗುತ್ತೆ. ನೆಕ್ಸ್ಟ್ ಒನ್ ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿವೆ ಅಂತ ಇಲ್ಲಿ ಕ್ವಶನ್. ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿವೆ ಅಂತ ಅಂದ್ರೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿವೆ.
ನೆಕ್ಸ್ಟ್ ಒನ್ ರಗಳೆಗಳಲ್ಲಿ ಎಷ್ಟು ವಿಧ ಅಂತ ಕೊಟ್ಟಿದ್ದಾರೆ. ರಗಳೆಗಳಲ್ಲಿ 4, 6, 8, 3 ಅಂತ ಇದೆ. 3 ವಿಧ. ರಗಳೆಗಳಲ್ಲಿ ಎಷ್ಟು ವಿಧ ಅಂತ ಅಂದ್ರೆ 3 ವಿಧ. ಯಾವುದ್ಯಾವುದು ಅಂದ ಮಂದನಿಲ ರಗಳೆ, ಉತ್ಸಾಹ ರಗಳೆ, ಲಲಿತ ರಗಳೆ. ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಅಂತ ಕೊಟ್ಟಿದ್ದಾರೆ. ನಿಮ್ಗೆ ತುಂಬಾ ವಿಡಿಯೋದಲ್ಲಿ ಹೇಳಿದೀನಿ, ಅಲ್ಮಿಡಿ ಶಾಸನ. ನೋಡಿ ಇಲ್ಲೊಂದು ಇದು ಪ್ಯಾಸೇಜ್ ನ ಕೊಟ್ಟಿದ್ದಾರೆ. ಅಂದ್ರೆ ಗದ್ಯ ಭಾಗವನ್ನು ಓದಿ ಅದಕ್ಕೆ ರಿಲೇಟೆಡ್ ಆಗಿರೋ ಒಂದು ಕ್ವಶನ್ ಕೊಟ್ಟಿರ್ತಾರೆ. ಒಂದು 5 ಕ್ವಶನ್ ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಈ ಪ್ಯಾಸೇಜ್ ನ ಓದ್ಬಿಟ್ಟು ಅದಕ್ಕೆ ರಿಲೇಟೆಡ್ ಆಗಿರೋ ಒಂದು ಆನ್ಸರ್ ನ ನಾವು ಇದರಲ್ಲಿ ಬರೀಬೇಕಾಗುತ್ತೆ. ಈ ತರ ಪ್ಯಾಸೇಜ್ ಕೂಡ ಕೊಡಬಹುದು, ನೋಡ್ಕೊಳ್ಳಿ ನೀವು. ನೆಕ್ಸ್ಟ್ ಒನ್ ಕೆಳಗಿನ ವಾಕ್ಯಗಳಿಂದ ಖಾಲಿ ಬಿಟ್ಟಿರುವ ಜಾಗವನ್ನು ತುಂಬಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಿತ್ರವಿಂದ ಗೋವಿಂದ ಸಾಹಿತ್ಯದ ಪ್ರಕಾರ ಯಾವ ಪ್ರಕಾರ ಅಂತ ಕೊಟ್ಟಿದ್ದಾರೆ. ಸಣ್ಣ ಕಥೆನ, ಪ್ರಬಂಧನ, ಕಾದಂಬರಿನ, ನಾಟಕನ ಅಂತ ಅಂದ್ರೆ ಮಿತ್ರವಿಂದ ಗೋವಿಂದ ಸಾಹಿತ್ಯ ಯಾವ ಪ್ರಕಾರ ಅಂದ್ರೆ ಅದೊಂದು ನಾಟಕ ಆಗುತ್ತೆ. ಮಿತ್ರವಿಂದ ಗೋವಿಂದ ಬರೆದವರು ಯಾರು ಅಂತ ಅಂದ್ರೆ ಸಿಂಗರಾರ್ಯ. ಇತ್ತೀಚೆಗೆ ಅಂತ ಅಂದ್ರೆ ಆ ಒಂದು ಕ್ವಶನ್ ಪೇಪರ್ ಟೈಮ್ ಅಲ್ಲಿ ನಿಧನರಾದ ರಾಷ್ಟ್ರಕವಿ ಯಾರು ಅಂತ ಕೇಳಿದ್ರು. ಶಿವರುದ್ರಪ್ಪ, ಮಾಸ್ತಿ, ಅನಂತಮೂರ್ತಿ, ಪೂರ್ಣಚಂದ್ರ ತೇಜಸ್ವಿ ಅಂತ ಇದೆ. ಸೊ ಆ ಒಂದು ಟೈಮ್ ಅಲ್ಲಿ ನಿಧನರಾಗಿದ್ದ ಅಂತ ಒಬ್ಬರ ಕವಿ ಅಂತ ಅಂದ್ರೆ ಶಿವರುದ್ರಪ್ಪ ಆಗಿರ್ತಾರೆ. ಆ ಒಂದು ಅಂದ್ರೆ ಟೈಮ್ ಅಲ್ಲಿ ಈ ಒಂದು ಕ್ವಶನ್ ಪೇಪರ್ ಯಾವಾಗ ನೀವು ಮಾಡಿದ್ರು, ಸೊ ಆ ಟೈಮ್ ಅಲ್ಲಿ ಯಾರು ಒಂದು ನಿಧನರಾಗಿದ್ರು ಆ ಟೈಮ್ ಅಲ್ಲಿ ಒಂದು ಕೇಳಿರುವಂತ ಕ್ವಶನ್ ಇದಾಗುತ್ತೆ. ಅವಾಗ ನಿಧನರಾಗಿದ್ದವರು GS ಶಿವರುದ್ರಪ್ಪ. ನೆಕ್ಸ್ಟ್ ರತ್ನಾಕರ ವರ್ಣಿ ಬರೆದ ಕಾವ್ಯದ ಹೆಸರು ಯಾವುದು ಅಂತ ಇದೆ. ಭರತೇಶ ವೈಭವ, ಸಿದ್ದರಾಮ ಚರಿತೆ, ಪ್ರಭುಲಿಂಗಲೀಲೆ, ಜೈಮಿನಿ ಭಾರತ ಅಂತ ಇದೆ. ರತ್ನಾಕರ ವರ್ಣಿ ಬರೆದ ಕಾವ್ಯದ ಹೆಸರು ಭರತೇಶ ವೈಭವ. ನೆಕ್ಸ್ಟ್ ಒನ್ ಹರಿಶ್ಚಂದ್ರ ಕಾವ್ಯದ ಕರ್ತೃ ಯಾರು ಅಂತ ಇಲ್ಲಿ ಕ್ವಶನ್. ಹರಿಹರ, ರಾಘವಂಕ, ಚಾಮರಸ, ನಯಸೇನ ಅಂತ ಇದೆ. ಹರಿಶ್ಚಂದ್ರ ಕಾವ್ಯದ ಕರ್ತೃ ಯಾರು ಅಂತ ಅಂದ್ರೆ ರಾಘವಂಕ ಆಗುತ್ತೆ. ನೋಡಿ ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಎಷ್ಟೊಂದು ಸಾಹಿತ್ಯ ರಿಲೇಟೆಡ್ ಕ್ವಶನ್ಸ್ ಕೇಳಿದ್ದಾರೆ. ಅದಕ್ಕೆ ಓಲ್ಡ್ ಕ್ವಶನ್ ಪೇಪರ್ ನಾವು ಆದಷ್ಟು ಅನಲೈಸ್ ಮಾಡೋದು ತುಂಬಾನೇ ಮುಖ್ಯ ಆಗುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ದಾನ ಚಿಂತಾಮಣಿ ಎಂದು ಯಾರನ್ನು ಕರೆಯುತ್ತೇವೆ ಅಂತ ಇಲ್ಲಿ ಕ್ವಶನ್. ಅಕ್ಕ ಮಹಾದೇವಿ, ಸಂಚಿ ಹೊನ್ನಮ್ಮ, ನೀಲಾಂಬಿಕೆ, ಅತ್ತಿಮಬ್ಬೆ ಅಂತ ಇದೆ. ದಾನ ಚಿಂತಾಮಣಿ ಅಂತ ಯಾರನ್ನು ಕರೆಯುತ್ತೇವೆ ಅಂತ ಅಂದ್ರೆ ಅತ್ತಿಮಬ್ಬೆ. ನೆಕ್ಸ್ಟ್ ಇದರಲ್ಲಿ ನೀಲಾಂಬಿಕೆ ಯಾರು ಅಂತ ಅಂದ್ರೆ ಬಸವಣ್ಣನವರ ಪತ್ನಿ. ನೆಕ್ಸ್ಟ್ ಒನ್ ಕೆಳಗೆ ಕೊಟ್ಟಿರುವ 4 ಪದಗಳಲ್ಲಿ ಸಮಾನವಾದ ಅಂಶವಿರುವ 3 ಪದಗಳಿವೆ. ಭಿನ್ನವಾಗಿ ಉಳಿದಿರುವ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲೊಂದು ಮಾಮೂಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಚುನಾವಣೆ, ಆಸ್ಪತ್ರೆ, ಮುಖ್ಯಮಂತ್ರಿ ಭಾಷಣ ಅಂತ ಇದೆ. ಸೊ ಇದರಲ್ಲಿ ರೈಟ್ ಆನ್ಸರ್ ಯಾವ್ದು ತೆಗಿಬೇಕಂತಂದ್ರೆ ಆಸ್ಪತ್ರೆ ತೆಗಿಬೇಕು. ಯಾಕೆಂದ್ರೆ ಚುನಾವಣೆ, ಮುಖ್ಯಮಂತ್ರಿ ಭಾಷಣ ಅನ್ನೋದೆಲ್ಲ ಸೊ ಪೊಲಿಟಿಕಲ್ ಅಂದ್ರೆ ರಾಜಕೀಯವಾಗಿ ಸಂಬಂಧಪಟ್ಟಿದೆ. ಆಸ್ಪತ್ರೆ ಕೂಡ ಬೇರೆ ಆಗುತ್ತೆ. ಅದಕ್ಕೋಸ್ಕರ ಆಸ್ಪತ್ರೆನ ಇಲ್ಲಿ ನಾವು ಟಿಕ್ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಒನ್ ನೋಡಿ ಇಲ್ಲಿ ತಲೆದಂಡ, ಮೈಸೂರು ಮಲ್ಲಿಗೆ, ಸಾವಿರಾರು ನದಿಗಳು, 4 ತಂತಿ ಅಂತ ಇದೆ. ಇದರಲ್ಲಿ ತಲೆದಂಡನ ನಾವು ಹೊರಗಡೆ ತೆಗೆದಿದ್ದೀವಿ. ಇದೊಂದು ನಾಟಕ ಪ್ರಕಾರ. ನೆಕ್ಸ್ಟ್ ಒನ್ ಹಾಡುತ್ತಾನೆ, ನೋಡುತ್ತಾನೆ, ಓಡುತ್ತಾನೆ, ಮಲಗುತ್ತಾನೆ ಅಂತ ಇಲ್ಲಿ ಕ್ವಶನ್ ಇದೆ. ಈ ಒಂದು ಕ್ವಶನ್ಗೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಯಾವ್ದು ಇದಕ್ಕೆ ಸೇರಲ್ಲ, ಒಂದಲ್ಲ, ಯಾವ್ದು ನಾವು ಟಿಕ್ ಹಾಕ್ಬೇಕಾಗುತ್ತೆ. ಯಾವ್ದು ಈ 3ರಲ್ಲಿ ಯಾವ್ದು ಒಂದನ್ನ ನಾವು ತೆಗಿಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮ್ ನೆಕ್ಸ್ಟ್ ಒನ್ ನಿನ್ನೆ, ಇಂದು, ನಾಳೆ, ಕತ್ತಲೆ ಅಂತ ಇದೆ. ಸೊ ಇದು ಕತ್ತಲೆ ಅನ್ನೋದು ಇದನ್ನ ಹೊರಗಡೆ ತೆಗಿಬೇಕು. ನೆಕ್ಸ್ಟ್ ಒನ್ ಭೈರಪ್ಪ, ತ್ರಿವೇಣಿ, ತಾರಸು ಅಂತ ಇದೆ. ನೆಕ್ಸ್ಟ್ ಶಿಶುನಾಳ ಶರೀಫರು ಅಂತ ಇದೆ. ಇದರಲ್ಲಿ ಶಿಶುನಾಳ ಶರೀಫರ್ನ ಆಚೆ ತೆಗಿಬೇಕು. ಇವರು ಯಾರು ಅಂತಂದ್ರೆ ಇವರೆಲ್ಲ ಕವಿಗಳು, ಇವರು ವಚನಕಾರರು. ನೆಕ್ಸ್ಟ್ ರಾಗಿ, ಭತ್ತ, ತೊಗರಿ, ಎಣ್ಣೆ ಅಂತ ಇದೆ. ರಾಗಿ, ಭತ್ತ, ತೊಗರಿ ಅದೆಲ್ಲ ಬೆಳೆಗಳು. ಇದು ಎಣ್ಣೆ ಅನ್ನೋದು ಬೇರೆ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಎಣ್ಣೆನ ನಾನು ಆಚೆ ತೆಗೆದಿದ್ದೀನಿ. ನೆಕ್ಸ್ಟ್ ಒನ್ ಕೆಳಗೆ ಕೊಟ್ಟ 4 ಪದಗಳಲ್ಲಿ ಒಂದು ಪದ ಮಾತ್ರ ಅನ್ಯ ಭಾಷೆ ಪದ, ಅದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಬೇರೆ ಅನ್ಯ ಭಾಷೆ ಪದನ ನಾವಿಲ್ಲಿ ಗುರ್ತು ಹಾಕ್ಬೇಕು. ರೊಟ್ಟಿ, ದೋಸೆ, ಚಪಾತಿ, ದಾಲ್ ಫ್ರೈ ಅಂತ ಇದೆ. ರೊಟ್ಟಿ, ದೋಸೆ, ಚಪಾತಿ, ದಾಲ್ ಫ್ರೈನಲ್ಲಿ ದಾಲ್ ಫ್ರೈನ ನಾವು ಅನ್ಯ ಭಾಷೆ ಪದ ಅಂತೀವಿ. ನೆಕ್ಸ್ಟ್ ಜಿಂಕೆ, ಮೊಲ, ನವಿಲು, ಅದರಲ್ಲಿ ಅನ್ಯ ಭಾಷೆ ಪದ ಇದು ವ್ಯಾಘ್ರ ಆಗುತ್ತೆ. ತಲೆ, ಕಾಲು, ಕಿವಿ, ಹಸ್ತ, ಅದರಲ್ಲಿ ಹಸ್ತ ಆನ್ಸರ್, ಇದು ಅನ್ಯ ಭಾಷೆ ಪದ ಆಗುತ್ತೆ, ಹಸ್ತ. ನೆಕ್ಸ್ಟ್ ಒನ್ ಕೆಳಗೆ ಕೊಟ್ಟಿರುವ 4 ಪದಗಳಲ್ಲಿ ಒಂದು ಮಾತ್ರ ಅಚ್ಚ ಕನ್ನಡದ ಪದ, ಉಳಿದ ಅನ್ಯ ಭಾಷಾ ಪದಗಳು ಕನ್ನಡದ ಪದವನ್ನು ಗುರುತಿಸಿ ಅಂತ ಇದೆ. ಮೂಡಣ, ಪೊಲೀಸು, ಖಾನಾವಳಿ, ತಮಂದ ಅಂತ ಇದೆ. ಮೂಡಣ ಅನ್ನೋದು ಕನ್ನಡ ಭಾಷಾ ಪದ ಆಗುತ್ತೆ. ಮಹರ್ಷಿ, ಕಾಲೇಜು, ಅಮಲ್ದಾರು, ಅರಸ ಅನ್ನೋದು ಕನ್ನಡ ಪದ ಆಗುತ್ತೆ, ನೋಡ್ಕೊಳ್ಳಿ. ತ್ರಿಪದಿಯನ್ನು ಕನ್ನಡ ಜಾನಪದ ಗಾಯತ್ರಿ ಎಂದವರು ಯಾರು? ತ್ರಿಪದಿಯನ್ನು ಕನ್ನಡ ಜಾನಪದದ ಗಾಯತ್ರಿ ಎಂದವರು ಯಾರು ಅಂತಂದ್ರೆ ಮಾಸ್ತಿ, ಸರ್ವಜ್ಞ, ಆಮನಾಯಕ್, ಬೇಂದ್ರೆ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಬೇಂದ್ರೆ ಅವರು. ನೆಕ್ಸ್ಟ್ ಒನ್ ಷಟ್ಪದಿಯಲ್ಲಿ ಎಷ್ಟು ವಿಧ ಅಂತ ಹೇಳಿದರೆ
8, 4, 10, 6 ಅಂತ ಇದೆ. ಷಟ್ಪದಿಯಲ್ಲಿ 6 ವಿಧ. ಖ್ಯಾತ ಕರ್ನಾಟಕ ವೃತ್ತಗಳು ಎಷ್ಟು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಖ್ಯಾತ ಕರ್ನಾಟಕ ವೃತ್ತಗಳು ಎಷ್ಟು ಅಂತ ಅಂದ್ರೆ ಆಪ್ಷನ್ 6. ಈಸಿಯಾಗಿ ಎಷ್ಟು ಕ್ವಶನ್ ನಾವು ನೋಡಬಹುದು ಈ ಒಂದು ವಿಡಿಯೋದಲ್ಲಿ, ಅಷ್ಟು ಕ್ವಶನ್ ನಾನು ನೋಡ್ಕೊಂಡು ಹೋಗೋಣ ಅಥವಾ ಫಾಸ್ಟ್ ಆಗಿ ಹೇಳ್ತಿದ್ದೀನಿ. ಯಾಕೆಂದ್ರೆ ನಾಳೆ ಎಕ್ಸಾಮ್ ಇರೋದ್ರಿಂದ ನಾವು ರಿವಿಷನ್ ಮಾಡೋದಕ್ಕೆ ಟೈಮ್ ಸಿಗಲ್ಲ. ಕ್ವಿಕ್ ಆಗಿ ನಾವು ನೋಡ್ಕೊಂಡು ಹೋಗೋಣ. ಸೊ ಬನ್ನಿ ನೋಡೋಣ. ಇಲ್ಲಿ ನೋಡಿ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಈ ನಾಡಗೀತೆ ಯಾರ ರಚನೆ ಅಂತ ಇದೆ. ಕುವೆಂಪು, ಪೋತಿನ, BM ಶ್ರೀ, ಉಯಿಲಗೋಳ ನಾರಾಯಣ ರಾವ್ ಅಂತ ಇದೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ವೆರಿ ಇಂಪಾರ್ಟೆಂಟ್. ಇದನ್ನು ಬರೆದವರು ಯಾರು ಅಂತ ಅಂದ್ರೆ ಉಯಿಲಗೋಳ ನಾರಾಯಣ ರಾವ್ ಆಗ್ತಾರೆ. ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಒಂದು, ನಾಗಚಂದ್ರ ಬರೆದ ರಾಮಾಯಣದ ಹೆಸರು ಯಾವುದು ಅಂತ ಇದೆ. ನಾಗಚಂದ್ರ ಬರೆದ ರಾಮಾಯಣದ ಹೆಸರು ಯಾವುದು ಅಂತ ಇಲ್ಲಿ ಕ್ವಶನ್ಗೆ. ರಾಮ ಕಥಾಮೃತ, ಶ್ರೀರಾಮ ಪಟ್ಟಾಭಿಷೇಕ, ರಾಮಚಂದ್ರ ಚರಿತ ಪುರಾಣ, ಭುವನೈಕ್ಯ ರಾಮಬುದ್ಧ್ಯಾಯ ಅಂತ ಇದೆ. ಸೊ ನಾಗಚಂದ್ರ ಅವ್ರನ್ನ ಅಭಿನವ ಪಂಪ ಅಂತ ಅವ್ರಿಗೊಂದು ಬಿರುದು ಇದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ರಾಮಚಂದ್ರ ಚರಿತ ಪುರಾಣ. ನೆಕ್ಸ್ಟ್ ಒಂದು, ಇವುಗಳಲ್ಲಿ ವಾದಕ ಷಟ್ಪದಿ ಕಾವ್ಯ ಯಾವುದು ಅಂತ ಕೊಟ್ಟಿದ್ದಾರೆ. ಯಶೋಧರ ಚರಿತ್ರೆ, ಗಿರಿಜಾ ಕಲ್ಯಾಣ, ಹರಿಶ್ಚಂದ್ರ ಕಾವ್ಯ, ಪ್ರಭುಲಿಂಗ ಲೀಲೆ ಅಂತ ಅಂದ್ರೆ ವಾದಕ ಷಟ್ಪದಿ ಯಾವುದು ಅಂತ ಅಂದ್ರೆ ಹರಿಶ್ಚಂದ್ರ ಕಾವ್ಯ. ನೆಕ್ಸ್ಟ್ ಒಂದು, ಅದಿಬದೆಯ ಧರ್ಮಕೃತಿಯ ಕವಯಿತ್ರಿ ಯಾರು ಅಂತ ಕೊಟ್ಟಿದ್ದಾರೆ. ಅಕ್ಕ ಮಹಾದೇವಿ, ಅತ್ತಿಮಬ್ಬೆ, ನೀಲಂಬಿಕೆ, ನೆಕ್ಸ್ಟ್ ಸಂಚಿವನ್ನಮ್ಮ ಅಂತ ಇದೆ. ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ವಿಡಿಯೋದಲ್ಲಿ ಅದಿಬದೆಯ ಧರ್ಮ ಬರೆದವರು ಸಂಚಿವನ್ನಮ್ಮ ಅಂತ ಹೇಳಿದೆ. ನೋಡಿ, ಈಗ ಒಂದ್ಸಲ ಕೇಳಿದ್ದಾರೆ ಸಂಚಿವನ್ನಮ್ಮ. ನೋಡಿ, ಗುಂಪಿಗೆ ಸೇರದ ಪದ ಕೊಟ್ಟಿದ್ದಾರೆ. ಫಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಪ್ರತಿ ಸಲನು. ಇಲ್ಲಿ ಕ್ವಶನ್ ನೋಡೋಣ. ಅಶ್ವತ್ಥಾಮನ್, ಗಂಗಾವತರಣ, ನೆಕ್ಸ್ಟ್ 7 ಸುತ್ತಿನ ಕೋಟೆ, ಸಾವಿರಾರು ನದಿಗಳು ಅಂತ ಇದೆ. ಸೊ ಇದರಲ್ಲಿ ಅಶ್ವತ್ಥಾಮನ್ ಅನ್ನೋದು ನಾಟಕ ಆಗುತ್ತೆ. ಇವೆಲ್ಲ ಕವನ ಸಂಕಲನಗಳು ಆಗ್ತವೆ. ಅಶ್ವತ್ಥಾಮನ್ ಅನ್ನೋದು ಅದೊಂದು ನಾಟಕ. ಸೊ ಅದಕ್ಕೋಸ್ಕರ ಅದನ್ನ ಸಪರೇಟ್ ಮಾಡಿದೀವಿ. ನೆಕ್ಸ್ಟ್ ಒಂದು, ಬರುತ್ತಾನೆ, ನೋಡುತ್ತಾನೆ, ಸಾಯುತ್ತಾನೆ, ಹೋಗುವನು ಅಂತ ಇದೆ. ಸೊ ಇದಕ್ಕೆ ಸಪರೇಟ್ ಆಗಿರೋದು ಗುಂಪಿಗೆ ಸೇರದ ಪದ ಯಾವುದು ಅಂತ ಅಂದ್ರೆ ಹೋಗುವನು. ನೆಕ್ಸ್ಟ್ ಮಹಾತ್ಮ ಗಾಂಧಿ, ಆರ್ಯಭಟ, ವಿವೇಕಾನಂದ, ರಾಧಾಕೃಷ್ಣ ಅಂತ ಇದೆ. ಆರ್ಯಭಟ ಅನ್ನೋರು ವಿಜ್ಞಾನಿ, ಅದಕ್ಕೋಸ್ಕರ ಅದನ್ನ ಸಪರೇಟ್ ಮಾಡಿದೀವಿ. ನೆಕ್ಸ್ಟ್ ಅದು, ಇದು, ಓದು, ಏನು ಅಂತ ಇದೆ. ಅದು, ಇದು, ಓದು, ಏನು ಅಂತ ಇದ್ರಲ್ಲಿ ನಾವು ಕರೆಕ್ಟ್ ಆಗಿರೋದು ಯಾವ್ದು ತೆಗಿಬೇಕು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವೈದೇಹಿ, ಮಧುರ ಚೆನ್ನವೀರ ಕಣವಿ, ಮುದ್ದಣ್ಣ ಅಂತ ಇಲ್ಲಿ 4 ಕ್ವಶನ್ ಇದೆ. ವೈದೇಹಿ, ಮಧುರ ಚೆನ್ನವೀರ ಕಣವಿ, ಮುದ್ದಣ್ಣ ಅಂತ ಇಲ್ಲಿ ಕ್ವಶನ್ ಅಲ್ಲಿ ಮುದ್ದಣ್ಣನ ಹೊರಗಡೆ ತೆಗೆದಿವಿ. ಯಾಕೆಂದ್ರೆ ನವೋದಯ ಪೂರ್ವದವರು ಅವರು ಯಾರು ಅಂತ ಅಂದ್ರೆ ಮುದ್ದಣ್ಣನವರು. ಸೊ ಆಪ್ಷನ್ 4 ರೈಟ್. ನೆಕ್ಸ್ಟ್ ಅಕ್ಕಿ, ಗೋಧಿ, ಕಡಲೆ, ಸಕ್ಕರೆ ಅಂತ ಇದೆ. ಅಕ್ಕಿ, ಗೋಧಿ, ಕಡಲೆ ಅದನ್ನ ಬಿಟ್ಬಿಟ್ಟು ಸಕ್ಕರೆನ ನಾವು ಹೊರಗಡೆ ತೆಗಿಬೇಕು. ಆಪ್ಷನ್ 4 ಕರೆಕ್ಟ್, ಸಕ್ಕರೆ. ಕೆಳಗೆ ಕೊಟ್ಟಿರುವ 4 ಪದಗಳಲ್ಲಿ ಒಂದು ಮಾತ್ರ ಅನ್ಯ ಭಾಷಾ ಪದ, ಅದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅನ್ಯ ಭಾಷಾ ಪದನ ನಾವು ಗುರುತಾಕೋದಾದ್ರೆ ಯಾವ್ದಾಗುತ್ತೆ ಅಂತ ನೋಡೋಣ. ಕಿವಿ, ನೇತ್ರ, ಮೂಗು, ನಾಲಿಗೆ ಅಂತ ಇದೆ. ಇದರಲ್ಲಿ ಕಿವಿ, ಮೂಗು, ನಾಲಿಗೆ ಸೊ ಒಂದೇ ಪದ. ನೇತ್ರ ಅನ್ನೋದು ಅನ್ಯ ಭಾಷಾ ಪದ. ಸೊ ಅದಕ್ಕೋಸ್ಕರ 2 ಇಲ್ಲಿ ತೆಗೆದಿದ್ದಾರೆ. ನೆಕ್ಸ್ಟ್ ಒಂದು, ಊಟ, ತಿಂಡಿ, ಹಂಬಲಿ, ತಾಲಿ ಅಂತ ಇದೆ. ಇದರಲ್ಲಿ ತಾಲಿ ಅನ್ನೋದು ಅನ್ಯ ಭಾಷಾ ಪದ ಆಗುತ್ತೆ. ಎಣ್ಣೆ, ಬತ್ತಿ, ಹಣತೆ, ಲಾಂಧ್ರ ಅಂತ ಇದೆ. ಎಣ್ಣೆ, ಬತ್ತಿ, ಹಣತೆ ಎಲ್ಲ ಒಂದೇ ಭಾಷಾ ಪದ. ಲಾಂಧ್ರ ಅನ್ನೋದು ಅದೊಂದು ಅನ್ಯ ಭಾಷಾ ಪದ ಆಗುತ್ತೆ. ನೆಕ್ಸ್ಟ್ ದನ, ಎಮ್ಮೆ, ಕೊಟ್ಟಿಗೆ ಅಂತ ಇದ್ರೆ ದನ, ಕೊಟ್ಟಿಗೆ, ಎಮ್ಮೆ ಎಲ್ಲ ಅಂತ ಅದು ಒಂದೇ ಭಾಷಾ ಪದ ಆಗುತ್ತೆ. ದನ ಅಂತ ಅಂದ್ರೆ ದುಡ್ಡು, ಅದು ಸೊ ಯಾವ ಅನ್ಯ ಭಾಷಾ ಪದ ಆಗುತ್ತೆ. ಆಪ್ಷನ್ 1 ರೈಟ್, ದನ. ಇಲ್ಲಿ ನೋಡಿ, ಅಚ್ಚ ಕನ್ನಡದ ಪದನ ನಾವು ಕಂಡುಹಿಡಬೇಕಾಗುತ್ತೆ. ಅಂದ್ರೆ ಅನ್ಯ ಭಾಷಾ ಪದಗಳಿದಾವೆ, ಅದರಲ್ಲಿ 3 ಕನ್ನಡದ ಪದನ ನಾವು ಗುರುತಾಕ್ಬೇಕಾಗುತ್ತೆ. ರೈಲು, ಬೆರಳು, ನೆಕ್ಸ್ಟ್ ಕುಮಾರ, ಸಂಜೆ ಅಂತ ಇದೆ. ಇದರಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ 2. ಇದು ಬೆರಳು ಅನ್ನೋದು ಅಚ್ಚ ಕನ್ನಡದ ಪದ ಅಥವಾ ಕನ್ನಡದ ಪದ ಆಗುತ್ತೆ. ನೆಕ್ಸ್ಟ್ ಅರಸು, ಸಿಮೆಂಟು, ಕಚೇರಿ, ತಾಲೀಮು ಅಂತ ಇದೆ. ಅರಸು ಅನ್ನೋದು ಕನ್ನಡದ ಪದ. ಯಾವುದು ಅಂತ ಅಂದ್ರೆ ಅರಸು ಅನ್ನೋದು ಕನ್ನಡದ ಪದ. ನೆಕ್ಸ್ಟ್ ಒಂದು, ಬ್ರಹ್ಮ, ವನ, ಮೇಷ್ಟ್ರು, ಊರು ಅಂತ ಇದೆ. ಊರು ಅನ್ನೋದು ಕನ್ನಡದ ಪದ ಆಗುತ್ತೆ. ಬ್ರಹ್ಮ, ವನ, ಮೇಷ್ಟ್ರು ಅದರಲ್ಲಿ ಅದು ಕನ್ನಡದ ಪದ ಆಗುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಒಂದು, ನುಡಿಗಟ್ಟು ಕೊಟ್ಟಿದ್ದಾರೆ. ಕಟ್ಟು ಕತೆ ಅಂತ ಕೊಟ್ಟಿದ್ದಾರೆ. ಸುಳ್ಳು ಕತೆ, ಕಟ್ಟಿದ ಕತೆ, ಊಹಿಸಿದ ಕತೆ, ಇಲ್ಲದಿರುವುದರ ಸೃಷ್ಟಿ ಕತೆ ಅಂತ ಇದೆ. ಕಟ್ಟು ಕತೆ ಅಂತ ಅಂದ್ರೆ ಊಹಿಸಿದ ಕತೆ. ನೆಕ್ಸ್ಟ್ ಒಂದು, ವಿಷಕಾರು ಅಂತ ಇದೆ. ಕೆಟ್ಟದ್ದನ್ನು ಮಾಡು, ನಿಂದಿಸು, ದ್ವೇಷಿಸು. ನೆಕ್ಸ್ಟ್ ವಿಷವನ್ನು ಉಗುಳು ಅಂತ ಇದೆ. ವಿಷಕಾರು ಅಂತ ಅಂದ್ರೆ ದ್ವೇಷಿಸು. ನೆಕ್ಸ್ಟ್ ಒಂದು, ತಲೆಬಾಗು ಅಂತ ಇದೆ. ತಲೆ ತಗ್ಗಿಸು, ನಮಸ್ಕರಿಸು, ವಿಧೇಯನಾಗು. ನೆಕ್ಸ್ಟ್ ನಾಚಿಕೆ ತೋರಿಸು ಅಂತ ಇದೆ. ತಲೆಬಾಗು ಅಂತ ಅಂದ್ರೆ ನಮಸ್ಕರಿಸು. ನೆಕ್ಸ್ಟ್ ಒಂದು, ಕಾಕ ದೃಷ್ಟಿ ಅಂತ ಇದೆ. ಕಾಗೆ ದೃಷ್ಟಿ, ವಕ್ರ ದೃಷ್ಟಿ, ನೆಟ್ಟ ದೃಷ್ಟಿ, ನೆಕ್ಸ್ಟ್ ಕೋಪ ದೃಷ್ಟಿ ಅಂತ ಇದೆ. ಕಾಕ ದೃಷ್ಟಿ ಅಂತ ಅಂದ್ರೆ ವಕ್ರ ದೃಷ್ಟಿ. ನೆಕ್ಸ್ಟ್ ಒಂದು, ಇತ್ತಾಳೆ ಕಿವಿ ಅಂತ ಕೊಟ್ಟಿದ್ದಾರೆ. ಸ್ವಂತ ವಿವೇಚನೆ ಇಲ್ಲದ, ಚಾಡಿ ಮಾತಿಗೆ ಬೆಲೆ ಕೊಡುವುದು, ಹಳದಿ ಬಣ್ಣದ ಕಿವಿ, ಕಿತ್ತಾಳೆ ಒಡವೆ ಕಿವಿ ಅಂತ ಇದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಚಾಡಿ ಮಾತಿಗೆ ಬೆಲೆ ಕೊಡುವುದು.
ಇಲ್ಲಿ ಆಪೋಸಿಟ್ ವರ್ಡ್ ಯಾವನ್ನ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಆಪೋಸಿಟ್ ವರ್ಡ್ ಕೊಟ್ಟಿದ್ದಾರೆ. ದುರ್ದೈವಗೆ ಆಪೋಸಿಟ್ ವರ್ಡ್ ಯಾವ್ದು ಅಂತ ನೋಡೋದಾದ್ರೆ ದೈವ, ಆದೈವ, ನೆಕ್ಸ್ಟ್ ನಿರ್ದೈವ ಅಂತ ಇದೆ. ದುರ್ದೈವಗೆ ಆಪೋಸಿಟ್ ವರ್ಡ್ ಸುದೈವ ಆಗುತ್ತೆ. ನೆಕ್ಸ್ಟ್ ಒಂದು ಸಂಯೋಗದ ಆಪೋಸಿಟ್ ವರ್ಡ್ ಯಾವ್ದು ಅಂತಂದ್ರೆ ವಿಯೋಗ ಆಗುತ್ತೆ. ಸವಿಯೋಗ ಆಗಲ್ಲ, ಆಯೋಗ ಆಗಲ್ಲ, ಅನುಯೋಗ ಆಗಲ್ಲ. ಸಂಯೋಗಗೆ ಆಪೋಸಿಟ್ ವರ್ಡ್ ಯಾವ್ದು ಅಂತ ಅಂದ್ರೆ ವಿಯೋಗ. ನೆಕ್ಸ್ಟ್ ಒಂದು ಕೃತಜ್ಞಗೆ ಆಪೋಸಿಟ್ ವರ್ಡ್ ಯಾವ್ದು ಅಂತ ಅಂದ್ರೆ ಕೃತಜ್ಞ ಅಂತ ಅಂದ್ರೆ ಗೌರವ ಕೊಡುವುದು. ಆ ಕೃತಜ್ಞ ಈಗಾಗೆ ಇನಿಯ ಒತ್ತು ಬಂದ್ಬಿಟ್ರೆ ಅದು ಆ ಗೌರವ ಕೊಡದೇ ಇರುವುದು ಅಂತ ಆಗುತ್ತೆ. ಇದು ಕೃತಜ್ಞಗೆ ಆಪೋಸಿಟ್ ವರ್ಡ್ ಕೃತಜ್ಞ, ದೊಡ್ಡ ಗಾ ಬರುತ್ತೆ. ನೆಕ್ಸ್ಟ್ ಒಂದು ಸಾಮಾನ್ಯತೆ ಅಂತ ಅಂದ್ರೆ ಅಸಾಮಾನ್ಯತೆ ಆಗುತ್ತೆ. ಸಾಮಾನ್ಯತೆಗೆ ಆಪೋಸಿಟ್ ವರ್ಡ್ ಅಸಾಮಾನ್ಯತೆ. ಪ್ರಾಚೀನಕ್ಕೆ ಅದು ಆಪೋಸಿಟ್ ವರ್ಡ್ ಯಾವ್ದು ಅಂತ ಅಂದ್ರೆ ಅರ್ವಾಚೀನ ಅಂತ ಹಾಕಿದೀನಿ. ಇದಕ್ಕೆ ಕಮೆಂಟ್ ಮೂಲಕ ತಿಳಿಸಿ. ಪ್ರಾಚೀನ ಅಂತ ಅಂದ್ರೆ ಸೊ ಅರ್ವಾಚೀನ. ಇಲ್ಲಿ ಸಮಾನಾರ್ಥಕ ಪದ ಕೊಟ್ಟಿದ್ದಾರೆ, ನೋಡೋಣ. ಕೆಂಗದಿರ ಎಂದರೆ ಅಂತ ಏನು ಅಂತ ಅಂದ್ರೆ ಕೆಂಗದಿರ ಅಂತ ಅಂದ್ರೆ ನಕ್ಷತ್ರನ, ಚಂದ್ರ, ಧೂಮಕೇತು, ಸೂರ್ಯ ಅಂತೆಲ್ಲ ಕೊಟ್ಟಿದ್ದಾರೆ. ಸೊ ಕೆಂಗದಿರ ಅಂತ ಅಂದ್ರೆ ಆಪ್ಷನ್ 4 ಸೂರ್ಯ ಅನ್ನೋದು ಕರೆಕ್ಟ್. ಕೆಂಗದಿರ ಅನ್ನೋದು ಮೀನಿಂಗು ಏನು ಅಂತ ಅಂದ್ರೆ ಸೂರ್ಯ. ನೆಕ್ಸ್ಟ್ ಸದೃದಯ ಅಂತ ಅಂದ್ರೆ ಸದೃದಯ ಅಂತ ಕೊಟ್ಟಿದ್ದಾರೆ. ಸಮಾನ ಮನಸ್ಸುಳ್ಳ, ಕರುಣಾಮಯ, ಒಳ್ಳೆಯ ಭಾವನೆ, ನೆಕ್ಸ್ಟ್ ಪ್ರೀತಿಯ ಮನಸ್ಸು ಅಂತ ಇದೆ. ಸದೃದಯ ಅಂತ ಅಂದ್ರೆ ಸಮಾನ ಮನಸ್ಸುಳ್ಳ. ಚದುರ ಎಂದರೆ ಸೊಗಸುಗಾರ, ಬುದ್ಧಿವಂತ, ಜಾಣ, ಚೆಲುವ ಅಂತ. ಚದುರ ಎಂದರೆ ಜಾಣ. ಮಹಲು ಎಂದರೆ ಉಪ್ಪರಿಗೆ, ಸೌಧ ಅರಮನೆ, ಮಹಡಿ ಅಂತ ಇದೆ. ಮಹಲು ಎಂದರೆ ಸೌಧ. ನೆಕ್ಸ್ಟ್ ಒನ್ ನೋಡಿ, ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ತುಂಬಲು 4 ರೂಪಗಳನ್ನು ನೀಡಿದೆ. ಅವುಗಳಲ್ಲಿ ಸೂಕ್ತವಾದದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ಭಾರತ ಕಥಾಮಂಜರಿಯನ್ನು ರಚಿಸಿದ ಕವಿ ಯಾರು ಅಂತ ಕೊಟ್ಟಿದ್ದಾರೆ. ತೊರವೆಯ ನರಹರಿ, ಕುಮಾರವ್ಯಾಸ, ಲಕ್ಷ್ಮೀಶ, ಭೀಮಕವಿ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಕುಮಾರವ್ಯಾಸ ಆಗ್ತಾರೆ. ನೆಕ್ಸ್ಟ್ ಒನ್ ಕನ್ನಡದ ಮೊದಲ ಉಪಲಬ್ಧ ಶಾಸನ ಯಾವುದು ಅಂತ ಕೊಟ್ಟಿದ್ದಾರೆ. ಕನ್ನಡದ ಮೊದಲ ಉಪಲಬ್ಧ ಶಾಸನ ನಿಮಗೆ ಗೊತ್ತಿದೆ, ಹಲ್ಮಿಡಿ ಶಾಸನ. ನೆಕ್ಸ್ಟ್ ಒನ್ ರನ್ನ ರಚಿಸಿದ ಕಾವ್ಯ ಯಾವುದು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ರನ್ನ ರಚಿಸಿದ ಕಾವ್ಯ ಅಂತ ಅಂದ್ರೆ ವಿಕ್ರಮಾರ್ಜುನ ವಿಜಯ, ಸಾಹಸ, ಭೀಮ ವಿಜಯ, ಆದಿಪುರಾಣ, ಕವಿರಾಜ ಮಾರ್ಗ ಅಂತ ಇದೆ. ರನ್ನ ರಚಿಸಿದ ಕಾವ್ಯ ಯಾವುದು ಅಂತ ಅಂದ್ರೆ ಸಾಹಸ, ಭೀಮ ವಿಜಯ. UR ಅನಂತಮೂರ್ತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದ್ದು ಅಂತ ಇದೆ. ಯಾವ ಒಂದು ಕೃತಿಗೆ UR ಅನಂತಮೂರ್ತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದ್ದು ಅಂತ ಅಂದ್ರೆ ಸಮಗ್ರ ಕೃತಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಕುಮಾರವ್ಯಾಸ ಭಾರತದ ಛಂದಸ್ಸು ಯಾವುದು ಅಂತ ಕೊಟ್ಟಿದ್ದಾರೆ. ಕುಮಾರವ್ಯಾಸ ಭಾರತದ ಛಂದಸ್ಸು ಚಂಪೂನ, ಭೋಗ, ಷಟ್ಪದಿ, ನೆಕ್ಸ್ಟ್ ವಾದಕ ಷಟ್ಪದಿ, ಭಾಮಿನಿ ಷಟ್ಪದಿ ಅಂತ ಇದೆ. ಕುಮಾರವ್ಯಾಸ ಭಾರತದ ಛಂದಸ್ಸು ಭಾಮಿನಿ ಷಟ್ಪದಿ. ನೆಕ್ಸ್ಟ್ ಒನ್ ಅಕ್ಕ ಮಹಾದೇವಿಯವರ ವಚನಗಳ ಅಂಕಿತ ನಿಮಗೆ ಗೊತ್ತಿದೆ, ಚನ್ನ ಮಲ್ಲಿಕಾರ್ಜುನ. ನೋಡಿ, ಮಹಾಬಲಿಪುರಂ, ಬೇಲೂರು, ಕಾರ್ಕಳ, ಬಾದಾಮಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾವ್ದು ಇದಕ್ಕೆ ಭಿನ್ನವಾಗಿದೆ ಅದನ್ನ ನಾವು ತೆಗೆಯೋದಾದ್ರೆ ಮಹಾಬಲಿಪುರಂ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್. ಯಾಕೆಂತಂದ್ರೆ ಬೇಲೂರು, ಬಾದಾಮಿ, ಕಾರ್ಕಳ ಎಲ್ಲ ಕರ್ನಾಟಕದ ಸ್ಥಳಗಳು. ನೆಕ್ಸ್ಟ್ ಒನ್ ಗೆರೆ ಎಳೆದ ಭಾಗದಲ್ಲಿ ತಪ್ಪಿದೆ, ಅದಕ್ಕೆ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಯಾಯತಿ ನಾಟಕದ ಕರ್ತೃ ಶ್ರೀರಂಗ ಅಂತ ಕೊಟ್ಟಿದ್ದಾರೆ. ಯಾಯತಿ ನಾಟಕದ ಕರ್ತೃ ಯಾರು ಅಂತ ಅಂದ್ರೆ ಗಿರೀಶ್ ಕಾರ್ನಾಡ್ ಆಗುತ್ತೆ. ಇಲ್ಲಿ ಶ್ರೀರಂಗರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಸೊ 3 ಕರೆಕ್ಟ್, ಗಿರೀಶ್ ಕಾರ್ನಾಡ್. ನೆಕ್ಸ್ಟ್ ಒನ್ ಬಾರಿಸು ಕನ್ನಡ ಡಿಂಡಿಮವ ಎನ್ನುವ ಕವಿತೆಯನ್ನು ಬರೆದವರು ದೇ ಜವರೇಗೌಡರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ರಾಂಗ್ ಆಗುತ್ತೆ. ಬಾರಿಸು ಕನ್ನಡ ಡಿಂಡಿಮವ ಎನ್ನುವ ಕವಿತೆಯನ್ನು ಬರೆದವರು KV ಪುಟ್ಟಪ್ಪ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ 2 ರೈಟ್. ನೆಕ್ಸ್ಟ್ ಒನ್ ಕಾಡು ಕಾದಂಬರಿಯನ್ನು ಬರೆದವರು ಪೂರ್ಣಚಂದ್ರ ತೇಜಸ್ವಿ ಅಂತ ಕೊಟ್ಟಿದ್ದಾರೆ. ಇದು ರಾಂಗು. ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿಲ್ಲ. ಕಾಡು ಅನ್ನೋ ಕಾದಂಬರಿಯನ್ನ ಬರೆದವರು ಶ್ರೀಕೃಷ್ಣ ಅಲನಹಳ್ಳಿ. ನೆಕ್ಸ್ಟ್ ಒನ್ ದಾರಾ ಬೇಂದ್ರೆ ಕನ್ನಡದ ರಾಷ್ಟ್ರಕವಿ ಅಂತ ಕೊಟ್ಟಿದ್ದಾರೆ. ದಾರಾ ಬೇಂದ್ರೆ ಕನ್ನಡದ ರಾಷ್ಟ್ರಕವಿ ಅಲ್ಲ. ಕನ್ನಡದ ರಾಷ್ಟ್ರಕವಿ ಯಾರು ಅಂತ ಅಂದ್ರೆ GS ಶಿವರುದ್ರಪ್ಪ. ನೆಕ್ಸ್ಟ್ ಒನ್ ಜೋಕುಮಾರ ಸ್ವಾಮಿ ನಾಟಕದ ಕರ್ತೃ ಗಿರೀಶ್ ಕಾರ್ನಾಡ್ ಅಂತ ಕೊಟ್ಟಿದ್ದಾರೆ. ಗಿರೀಶ್ ಕಾರ್ನಾಡ್ ಅಲ್ಲ, ಜೋಕುಮಾರ ಸ್ವಾಮಿ ಬರೆದವರು ಯಾರು ಅಂತ ಅಂದ್ರೆ ಚಂದ್ರಶೇಖರ್ ಕಂಬಾರ. ನೆಕ್ಸ್ಟ್ ಒನ್ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಅಂತ ಇದೆ. ಯಾವುದು ಅಂತ ಅಂದ್ರೆ ಶ್ರೀರಾಮಾಯಣ ದರ್ಶನಂ. ಪ್ರಭುಲಿಂಗ ಲೀಲೆ ಕಾವ್ಯದ ಛಂದಸ್ಸು ಯಾವುದು ಅಂತ ಅಂದ್ರೆ ಅದೊಂದು ಷಟ್ಪದಿ. ನೆಕ್ಸ್ಟ್ ಒನ್ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಎಂಬ ಗ್ರಂಥವನ್ನು ಬರೆದವರು ಯಾರು ಅಂತ ಇದೆ. ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಎಂಬ ಗ್ರಂಥವನ್ನು ಬರೆದವರು ತಿಪ್ಪೇರುದ್ರಸ್ವಾಮಿ. ಕನ್ನಡ ಮಧ್ಯಮ ವ್ಯಾಕರಣ ಬರೆದವರು ಯಾರು ಅಂತ ಅಂದ್ರೆ ತೀನಂ ಶ್ರೀಕಂಠಯ್ಯ. BM ಶ್ರೀಕಂಠಯ್ಯ ಅಲ್ಲ, ತೀನಂ ಶ್ರೀಕಂಠಯ್ಯ. ನೆಕ್ಸ್ಟ್ ಒನ್ ಬಾಲ ಪ್ರಪಂಚ ವಿಶ್ವಕೋಶವನ್ನು ಸಂಕಲಿಸಿದವರು ಯಾರು ಅಂತ ಇದೆ. K ಶಿವರಾಮ ಕಾರಂತ್ ಅವರು. ಬಾಲ ಪ್ರಪಂಚ ವಿಶ್ವಕೋಶವನ್ನು ಸಂಕಲಿಸಿದವರು ಯಾರು ಅಂತ ಅಂದ್ರೆ K ಶಿವರಾಮ್ ಕಾರಂತ್. ನೆಕ್ಸ್ಟ್ ಒನ್ ಶ್ರೀರಾಮಾಯಣ ಮಹಾನ್ವೇಷಣ ಮಹಾಕಾವ್ಯದ ರಚನೆಕಾರರು ಯಾರು ಅಂತ ಕೊಟ್ಟಿದ್ದಾರೆ. ದಾರಾ ಬೇಂದ್ರೆ, ಪೂತಿನ, ಕುವೆಂಪು, M ವೀರಪ್ಪ ಮೊಯ್ಲಿ ಅಂತ ಅಂದ್ರೆ ಶ್ರೀರಾಮಾಯಣ ಮಹಾನ್ವೇಷಣ ಕಾವ್ಯದ ರಚನೆಕಾರರು M ವೀರಪ್ಪ ಮೊಯ್ಲಿ.
ನೆಕ್ಸ್ಟ್ ಒನ್, ಕಪ್ಪೆ ಹರಭಟ್ಟನ ಶಾಸನವು ಯಾವ ಛಂದಸ್ಸಿನಲ್ಲಿದೆ ಅಂತ ಕ್ವಶನ್. ಕಪ್ಪೆ ಹರಭಟ್ಟನ ಶಾಸನವು ಯಾವ ಛಂದಸ್ಸಿನಲ್ಲಿದೆ ಅಂತ ಅಂದ್ರೆ ತ್ರಿಪದಿ. ಅದು ಕಾವ್ಯ ಒಂದು ಯಾವ್ದು ಫೇಮಸ್ ಅಂತ ಅಂದ್ರೆ ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ ಅಂತ ಬರುತ್ತೆ. ಅದು ಯಾವ ಒಂದು ಛಂದಸ್ಸಿನಲ್ಲಿದೆ ಅಂತ ಅಂದ್ರೆ ತ್ರಿಪದಿ. ಕರ್ನಾಟಕ ಕಾದಂಬರಿಯನ್ನು ಬರೆದವನು ಯಾರು ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ಕಾದಂಬರಿಯನ್ನು ಬರೆದವನು 1ನೇ ನಾಗವರ್ಮ. ನೆಕ್ಸ್ಟ್ ಒನ್, ಕರ್ನಾಟಕ ಭಾರತ ಕಥಾಮಂಜರಿಯನ್ನು ಬರೆದವನು ಯಾರು ಅಂತ ಕೊಟ್ಟಿದ್ದಾರೆ. ಕುಮಾರವ್ಯಾಸ ಅವರು. ತುಳಸಿದಾಸರು ಎಂದೇ ಖ್ಯಾತರಾದವರು ಯಾರು ಅಂತ ಅಂದ್ರೆ ವಿಜಯದಾಸ. ಆಪ್ಷನ್ 2 ಇಸ್ ರೈಟ್, ವಿಜಯದಾಸ. ನೆಕ್ಸ್ಟ್ ಒನ್, ಕೆಳಕಂಡ ಪದಗಳನ್ನು 4 ರೀತಿಯಾಗಿ ಬಿಡಿಸಿದೆ, ಅವುಗಳಲ್ಲಿ ಸರಿಯಾದುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಶಾಖೋ ಪ್ಲಸ್ ಉತ್ಪನ್ನ, ಶಾಖೋ ಪ್ಲಸ್ ಉತ್ಪನ್ನ, ಶಾಖೆ ಪ್ಲಸ್ ಉತ್ಪನ್ನ, ಶಾಖ ಪ್ಲಸ್ ಉತ್ಪನ್ನ ಅಂತ ಇದೆ. ರೈಟ್ ಆನ್ಸರ್ ಬಂದ್ಬಿಟ್ಟು ಶಾಖ ಪ್ಲಸ್ ಉತ್ಪನ್ನ ಆಗುತ್ತೆ. ವಿವಿಧೋದ್ದೇಶ ಅಂತ ಕೊಟ್ಟಿದ್ದಾರೆ. ವಿವಿಧೋ ಪ್ಲಸ್ ದೇಶ, ವಿವಿಧ ಪ್ಲಸ್ ಉದ್ದೇಶ, ವಿವಿಧ ಪ್ಲಸ್ ಉದ್ದೇಶ. ನೆಕ್ಸ್ಟ್ ವಿವಿಧವಾದ ಪ್ಲಸ್ ಉದ್ದೇಶ ಅಂತ ಇದೆ. ಆಪ್ಷನ್ 2 ಇಸ್ ರೈಟ್, ವಿವಿಧ ಪ್ಲಸ್ ಉದ್ದೇಶ. ನೆಕ್ಸ್ಟ್ ಒನ್, ಕಂಬನಿಯನ್ನ ಬಿಡಿಸಿ ಬರೆದಿದ್ದಾರೆ. ಕಣ್ ಪ್ಲಸ್ ಬನ್ನಿ, ಕಣ್ ಪ್ಲಸ್ ಪನ್ನಿ, ಕಣ್ಣಿನ ಪ್ಲಸ್ ಹನಿ, ಕಣ್ ಪ್ಲಸ್ ಹನಿ ಅಂತ ಕೊಟ್ಟಿದ್ದಾರೆ. ಕಂಬನಿ ಬಿಡಿಸಿ ಬರೆದಾಗ ಏನಾಗುತ್ತೆ ಅಂತ ಅಂದ್ರೆ ಕಣ್ ಪ್ಲಸ್ ಪನ್ನಿ ಆಗುತ್ತೆ. ನೆಕ್ಸ್ಟ್ ಒನ್, ಕಾರ್ಯಾಲಯನ ಬಿಡಿಸಿ ಬರೆದಾಗ ಏನಾಗುತ್ತೆ ಅಂತ ನೋಡೋಣ. ಕಾರ್ಯ ಪ್ಲಸ್ ಆಲಯ, ಕಾರ್ಯ ಪ್ಲಸ್ ಆಲಯ, ಕಾರ್ ಪ್ಲಸ್ ಆಲಯ. ನೆಕ್ಸ್ಟ್ ಕಾರ್ಯ ಪ್ಲಸ್ ಲಯ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕಾರ್ಯ ಪ್ಲಸ್ ಆಲಯ. ಆಪ್ಷನ್ 1 ಕರೆಕ್ಟ್. ನೆಕ್ಸ್ಟ್ ಒನ್, ಪ್ರತ್ಯುತ್ತರ ಅಂತ ಕೊಟ್ಟಿದ್ದಾರೆ. ಪ್ರತಿಯದ ಪ್ಲಸ್ ಉತ್ತರ, ಪ್ರತ್ಯು ಪ್ಲಸ್ ಉತ್ತರ, ಪ್ರತಿ ಪ್ಲಸ್ ಉತ್ತರ, ಪ್ರತ್ಯ ಪ್ಲಸ್ ಉತ್ತರ ಅಂತ ಇದೆ. ಪ್ರತ್ಯುತ್ತರಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಪ್ರತಿಯಾದ ಪ್ಲಸ್ ಉತ್ತರ. ನೆಕ್ಸ್ಟ್ ಒನ್, ಶಿಕ್ಷಣಾಧಿಕಾರಿ ಅಂತ ಕೊಟ್ಟಿದ್ದಾರೆ. ಶಿಕ್ಷಣ ಪ್ಲಸ್ ಅಧಿಕಾರಿ, ಶಿಕ್ಷಣದಿ ಪ್ಲಸ್ ಕಾರಿ, ಶಿಕ್ಷಣ ಪ್ಲಸ್ ಅಧಿಕಾರಿ. ನೆಕ್ಸ್ಟ್ ಶಿಕ್ಷಣ ಪ್ಲಸ್ ಅಧಿಕಾರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟ್ ಫಾರ್ಮ್ ಯಾವುದು ಅಂತ ಅಂದ್ರೆ ಶಿಕ್ಷಣ ಪ್ಲಸ್ ಅಧಿಕಾರಿ. ಆಪ್ಷನ್ 3 ಇಸ್ ರೈಟ್, ಶಿಕ್ಷಣ ಪ್ಲಸ್ ಅಧಿಕಾರಿ. ನೆಕ್ಸ್ಟ್ ಒನ್, ಕಾಲು ನೋವು ಅಂತ ಕೊಟ್ಟಿದ್ದಾರೆ. ಕಾಲು ಪ್ಲಸ್ ನೋವು, ಕಾಲಿನ ಪ್ಲಸ್ ನೋವು, ಕಾಲಿಗೆ ಪ್ಲಸ್ ನೋವು, ಕಾಲಿನಲ್ಲಿ ಪ್ಲಸ್ ನೋವು ಅಂತ ಕೊಟ್ಟಿದ್ದಾರೆ. ಕಾಲಿನಲ್ಲಿ ಪ್ಲಸ್ ನೋವು ಅನ್ನೋದು ಇದು ಕರೆಕ್ಟ್ ಆಗುತ್ತೆ. ಎಮ್ಮರ ಅಂತ ಕೊಟ್ಟಿದ್ದಾರೆ. ಎಮ್ಮ ಪ್ಲಸ್ ಮರ, ಇರಿದ ಪ್ಲಸ್ ಮರ, ಇರಿದಾದ ಪ್ಲಸ್ ಮರ, ಎಂ ಪ್ಲಸ್ ಮರ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಆನ್ಸರ್, ಇರಿದಾದ ಪ್ಲಸ್ ಮರ. ನೆಕ್ಸ್ಟ್ ಒಗ್ಗಟ್ಟು ಅಂತ ಕೊಟ್ಟಿದ್ದಾರೆ. ಒಗ್ಗು ಪ್ಲಸ್ ಕಟ್ಟು, ಒಂದಾದ ಪ್ಲಸ್ ಕಟ್ಟು, ಒಂದು ಪ್ಲಸ್ ಕಟ್ಟು, ಒಂದು ಪ್ಲಸ್ ಗಟ್ಟು ಅಂತ ಕೊಟ್ಟಿದ್ದಾರೆ. ಒಗ್ಗಟ್ಟುದು ಕರೆಕ್ಟ್ ಆಗಿ ಬಿಡಿಸಿ ಬರೆದರೆ 1 ಪ್ಲಸ್ ಕಟ್ಟು ಆಗುತ್ತೆ, 1 ಪ್ಲಸ್ ಕಟ್ಟು. ನೆಕ್ಸ್ಟ್ ಒನ್, ಗಿಡ ಮರಗಳು ಅಂತ ಕೊಟ್ಟಿದ್ದಾರೆ. ಗಿಡ ಪ್ಲಸ್ ಮರ, ಗಿಡ ಪ್ಲಸ್ ಮರಗಳು, ಗಿಡಗಳು ಪ್ಲಸ್ ಮರಗಳು, ಗಿಡ ಮರ ಪ್ಲಸ್ ಗಳು ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಆನ್ಸರ್, ಗಿಡಗಳು ಪ್ಲಸ್ ಮರಗಳು. ನೆಕ್ಸ್ಟ್ ಒನ್, ಚಿಕ್ಕ ಮಕ್ಕಳು ಅಂತ ಕೊಟ್ಟಿದ್ದಾರೆ. ಚಿಕ್ಕವರೇ ಪ್ಲಸ್ ಮಕ್ಕಳು, ಚಿಕ್ಕವರಾದ ಪ್ಲಸ್ ಮಕ್ಕಳು, ಚಿಕ್ಕ ಮಕ್ಕ ಪ್ಲಸ್ ಅಳು, ಚಿಕ್ಕವು ಪ್ಲಸ್ ಮಕ್ಕಳು ಅಂತ ಕೊಟ್ಟಿದ್ದಾರೆ. ಚಿಕ್ಕ ಮಕ್ಕಳು ಕರೆಕ್ಟ್ ಆಗಿ ಬಿಡಿಸಿ ಬರೆದರೆ ಚಿಕ್ಕವರಾದ ಪ್ಲಸ್ ಮಕ್ಕಳು ಆಗುತ್ತೆ. ಆಪ್ಷನ್ 2 ರೈಟ್. ನೆಕ್ಸ್ಟ್ ಒನ್, ರಾಷ್ಟ್ರಕವಿ ಎಂಬ ಬಿರುದು ಗಳಿಸಿದವರು ದಾರಾ ಬೇಂದ್ರೆ, ಕುವೆಂಪು, KS ನರಸಿಂಹಸ್ವಾಮಿ, ಮುದ್ದಣ್ಣ ಅಂತ ಇದೆ. ಕುವೆಂಪು ಅವರು ಆಗುತ್ತೆ. ಕನ್ನಡದ ಕಣ್ವ ಯಾರು ಅಂತ ಅಂದ್ರೆ BM ಶ್ರೀ ಆಗುತ್ತೆ. ನೋಡಿ, ಇದೆಲ್ಲ ಕೂಡ PQRS ಮತ್ತೆ ಒಂದು ಸ್ಪೆಲ್ಲಿಂಗ್ ಕಾಗುಣಿತ ಬಗ್ಗೆ ತಪ್ಪಾಗಿರೋ ಕಾಗುಣಿತ ಮತ್ತೆ PQRS ಕೊಟ್ಟಿದ್ದಾರೆ. ಸೊ ನೋಡ್ಕೊಳ್ಳಿ, ಇವಾಗ ಟೈಮ್ ಇಲ್ಲ, ಬೇಗ ನಾನು ಕ್ವಶನ್ ಅಂಡ್ ಆನ್ಸರ್ ಅಷ್ಟೇ ನಾನು ಇಲ್ಲಿ ಅನಲೈಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಕೆಳಗೆ ಕೊಟ್ಟಿರುವ ಪದಗಳು ಯಾವ ಭಾಷೆಯಿಂದ ಬಂದಿವೆ ಎಂಬುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಶೆಡ್ಡು ಅಂತ ಕೊಟ್ಟಿದ್ದಾರೆ. ಅದು ಸಂಸ್ಕೃತ, ತೆಲುಗು, ಇಂಗ್ಲಿಷ್, ಹಿಂದಿ ಅಂತ ಇದೆ. ಶೆಡ್ಡು ಅನ್ನೋದು ಅದು ಇಂಗ್ಲಿಷ್ ಪದ. ನೆಕ್ಸ್ಟ್ ಒನ್, ಸಿನಿಮಾ ಅಂತ ಕೊಟ್ಟಿದ್ದಾರೆ. ಹಿಂದಿ, ಗುಜರಾತಿ, ಇಂಗ್ಲಿಷ್, ಮಲಯಾಳಂ ಅಂತ ಅಂದ್ರೆ ಸಿನಿಮಾ ಅನ್ನೋದು ಅದೊಂದು ಇಂಗ್ಲಿಷ್ ಪದ. ನೆಕ್ಸ್ಟ್ ಒನ್, ಜಮೀನು ಅಂತ ಕೊಟ್ಟಿದ್ದಾರೆ. ಗುಜರಾತಿ, ಇಂಗ್ಲಿಷ್, ಸಂಸ್ಕೃತ, ಹಿಂದಿ ಅಂತ ಅಂದ್ರೆ ಜಮೀನು ಅನ್ನೋದು ಹಿಂದಿ ಪದ. ನೆಕ್ಸ್ಟ್ ಒನ್, ಟಿಕೆಟು ಅಂತ ಕೊಟ್ಟಿದ್ದಾರೆ. ಟಿಕೆಟು ಪದ ಯಾವ ಪದ ಅಂತ ನೋಡೋದಾದ್ರೆ ತಮಿಳು, ಸಂಸ್ಕೃತ, ಹಿಂದಿ, ಇಂಗ್ಲಿಷ್ ಅಂತ ಅಂದ್ರೆ ಟಿಕೆಟು ಅನ್ನೋದು ಇಂಗ್ಲಿಷ್ ಪದ. ಛತ್ರಿ ಅಂತ ಕೊಟ್ಟಿದ್ದಾರೆ. ಹಿಂದಿ, ಸಂಸ್ಕೃತ, ಇಂಗ್ಲಿಷು, ಅಸ್ಸಾಮಿ ಅಂತ ಅಂದ್ರೆ ಛತ್ರಿ ಪದ ಬಂದ್ಬಿಟ್ಟು ಸಂಸ್ಕೃತ ಪದ ಆಗುತ್ತೆ. ನೆಕ್ಸ್ಟ್ ಪಸಂದು ಅಂತ ಕೊಟ್ಟಿದ್ದಾರೆ. ಸಂಸ್ಕೃತ, ಇಂಗ್ಲಿಷು, ಬಂಗಾಳಿ, ಹಿಂದಿ ಅಂತ ಕೊಟ್ಟಿದ್ದಾರೆ. ಪಸಂದು ಅನ್ನೋದು ಅದೊಂದು ಹಿಂದಿ ಪದ ಆಗುತ್ತೆ. ಈ ಪದಗಳ ಮೂಲ ರೂಪ ತಿಳಿಸಿ ಅಂತ ಕೊಟ್ಟಿದ್ದಾರೆ. ಜಾತ್ರೆಗೆ ಯಾತ್ರೆ, ಛತ್ರ, ಜಾತ, ಜಾತಿ ಅಂತ ಇದೆ. ಜಾತ್ರೆ ಅಂತ ಅಂದ್ರೆ ಆನ್ಸರ್ 1 ಕರೆಕ್ಟ್, ಯಾತ್ರೆ. ನೆಕ್ಸ್ಟ್ ಒನ್, ಪಯಣ ಅಂತ ಕೊಟ್ಟಿದ್ದಾರೆ. ಪಯಣ ಅಂತ ಅಂದ್ರೆ ಪಮಣ, ಪ್ರಧಾನ, ಪ್ರಯಾಣ, ಪ್ರಣಯ ಅಂತ ಇದೆ. ಸೊ ಪಯಣ ಅಂತ ಅಂದ್ರೆ ಪ್ರಯಾಣ. ನೆಕ್ಸ್ಟ್ ಒನ್, ಅಂಚೆ ಅಂತ ಕೊಟ್ಟಿದ್ದಾರೆ. ಅಂಚೆ ಅಂತ ಅಂದ್ರೆ ಎಂಚು, ವಿರಂಚಿ, ಅಂಚೆ, ಅಂಶ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಕರೆಕ್ಟ್ ಆನ್ಸರ್ ಅಂಚೆಗೆ ಅಂಶ. ನೆಕ್ಸ್ಟ್ ಒನ್, ಇಲ್ಲಿ ಸಮಾನಾರ್ಥಕ ಪದನ ನಾವು ಕಂಡುಹಿಡಬೇಕಾಗುತ್ತೆ. ನೋಡಿ ಏನು ಅಂತ ಅಂದ್ರೆ ಆಕಾಶ ಅಂದರೆ ಬಾನು, ಭಾನು, ಭುವನ, ಭಾವನ ಅಂತ ಇದೆ. ಆಕಾಶ ಅಂತ ಅಂದ್ರೆ ಬಾನು. ಆಪ್ಷನ್ 1 ಕರೆಕ್ಟ್. ನೆಕ್ಸ್ಟ್ ಒನ್, ಬವಣೆ ಎಂದರೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಬವಣೆ ನೋವು, ನಷ್ಟ, ರೋಗ, ಕಷ್ಟ ಅಂತ ಇದೆ. ಬವಣೆ ಅಂದ್ರೆ ಕಷ್ಟ. ಪನಿ ಅಂದ್ರೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಪನಿ ಅಂದ್ರೆ ಹನಿ, ಒನಲ, ನದಿ, ಕಂಬನಿ ಅಂತ ಕೊಟ್ಟಿದ್ದಾರೆ. ಪನಿ ಅಂತ ಅಂದ್ರೆ ಹನಿ. ನೆಕ್ಸ್ಟ್ ಒನ್, ನೇತಾರ ಎಂದರೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ನೇತಾರ ಎಂದರೆ ಸೇವಕ, ಮುಖಂಡ, ನೇಕಾರ, ಆಕಾರ ಅಂತ ಕೊಟ್ಟಿದ್ದಾರೆ. ನೇತಾರ ಎಂದರೆ ಮುಖಂಡ.
ನೆಕ್ಸ್ಟ್ ಒಂದು ಸೋಜಿಗ ಎಂದರೆ ಅಂತ ಇಲ್ಲಿ ಕ್ವಶನ್ಗೆ ಸಂತೋಷ, ಆಶ್ಚರ್ಯ, ದುಮ್ಮಾನ, ನೆಕ್ಸ್ಟ್ ಕಳವಳ ಅಂತ ಇದೆ. ಸೋಜಿಗ ಎಂದರೆ ಆಶ್ಚರ್ಯ, ದುಗುಡ ಎಂದರೆ ದುಃಖ, ಭೀತಿ, ಆಸಕ್ತಿ, ಕುತೂಹಲ ಅಂತ ಇದೆ. ದುಗುಡ ಅಂದ್ರೆ ಸಮಾನಾರ್ಥಕ ಪದ ದುಃಖ. ನೆಕ್ಸ್ಟ್ ಒಂದು ಇಲ್ಲಿ ಆಪೋಸಿಟ್ ವರ್ಡ್ ನ ನೋಡೋದಾದ್ರೆ ಸೋಲುಗೆ ವಿರುದ್ಧ ಪದ ಯಾವುದು ಅಂತ ನೋಡೋದಾದ್ರೆ ಗೆಲುವು ಆಗುತ್ತೆ. ಏಡಿಗೆ ವಿರುದ್ಧ ಪದ ಯಾವುದು ಅಂತ ಅಂದ್ರೆ ಶೂರ ಆಗುತ್ತೆ. ನೆಕ್ಸ್ಟ್ ಹಗಲುಗೆ ವಿರುದ್ಧ ಪದ ಯಾವುದು ಅಂತ ಅಂದ್ರೆ ഇരുಳು ಅನ್ನೋದು ಹಗಲಿಗೆ ವಿರುದ್ಧ ಪದ ಆಗುತ್ತೆ. ನೆಕ್ಸ್ಟ್ ವ್ಯಕ್ತ ಅನ್ನೋದು ವಿರುದ್ಧ ಪದ ಯಾವುದು ಅಂತ ಅಂದ್ರೆ ಅವ್ಯಕ್ತ ಆಗುತ್ತೆ ವ್ಯಕ್ತಗೆ. ನೆಕ್ಸ್ಟ್ ಆಯಾಸ ಅನ್ನೋದಕ್ಕೆ ವಿರುದ್ಧ ಪದ ಬಂದ್ಬಿಟ್ಟು ನಿರಾಯಾಸ ಆಗುತ್ತೆ. ನೆಕ್ಸ್ಟ್ ಸ್ವದೇಶ ಅಂತ ಅಂದ್ರೆ ಇದು ಆಪೋಸಿಟ್ ವರ್ಡ್ ವಿದೇಶ ಆಗುತ್ತೆ. ಸ್ವದೇಶಕ್ಕೆ ವಿದೇಶ. ನೆಕ್ಸ್ಟ್ ಅಂತರ್ಮುಖ ಅಂತ ಅಂದ್ರೆ ಬಹಿರ್ಮುಖ ಆಗುತ್ತೆ ಆಪೋಸಿಟ್ ವರ್ಡ್. ಅಂತರ್ಮುಖಗೆ ಆಪೋಸಿಟ್ ವರ್ಡ್ ಬಹಿರ್ಮುಖ. ನೋಡಿ ಇಲ್ಲಿ ಕೆಳಗೆ ಕೊಟ್ಟಿರುವ ಪದಗಳ ಅರ್ಥದಲ್ಲಿ ಆ ಪದಕ್ಕೆ ಹೊಂದಿರುವ ಅರ್ಥವನ್ನು ಗುರುತಿಸಿ ಅಂದ್ರೆ ಅರ್ಥ ಹೇಳಿ ಅಂತ ಕೊಟ್ಟಿದ್ದಾರೆ. ಮತ್ತೆ ಮಡಿ ಅಂದ್ರೆ ಏನು ಅಂತ ಇಲ್ಲಿ ಕ್ವಶನ್ಗೆ ಇದು ಒಣಗು ಅಂತ ಇದು ಅರ್ಥ ಆಗುತ್ತೆ. ಸಾಯು, ಒಣಗು, ಶುಚಿತ್ವ ಅನ್ನೋದ್ರಲ್ಲಿ ಒಣಗು ಅನ್ನೋದು ಮಡಿಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಚುಚ್ಚುವುದು ಎಂದರೆ ಚಾಡಿ ಹೇಳುವುದು, ಇರಿಯುವುದು, ದೂರುವುದು ಅಂತ ಇದೆ. ಸೊ ಚುಚ್ಚುವುದು ಎಂದರೆ ದೂರುವುದು ಮೀನಿಂಗು. ನೆಕ್ಸ್ಟ್ ಹಾಳು ಎಂದರೆ ಹಾಳು, ಸೇವಕ, ಅಧಿಕಾರವನ್ನು ನಡೆಸುವಂತ ಅಂತ ಇದೆ. ಹಾಳು ಎಂದರೆ ಹಾಳು ಆಗುತ್ತೆ. ನೆಕ್ಸ್ಟ್ ಕಾಡು ಎಂದರೆ ಅವಮಾನಿಸು, ಪೀಡಿಸು, ಅರಣ್ಯ ಅಂತ ಇದೆ. ಕಾಡು ಎಂದರೆ ಅರಣ್ಯ. ನೆಕ್ಸ್ಟ್ ಜರ ಎಂದರೆ ಮುಪ್ಪು, ಹೀಯಾಳಿಸು, ಬಂಗಾರದ ಎಳೆ ಅಂತ ಇದೆ. ಜರ ಎಂದರೆ ಮುಪ್ಪು. ನುಡಿಗಟ್ಟಿನ ಬಗ್ಗೆ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಕರತಲ ಮಲಕ ಅಂತ ಅಂದ್ರೆ ಚೆನ್ನಾಗಿ ತಿಳಿದುಕೊಂಡದ್ದು. ನೆಕ್ಸ್ಟ್ ಒಂದು ಅಚಾತುರ್ಯ ಅಂತ ಅಂದ್ರೆ ಕೈ ತಪ್ಪಿ ನಡೆದ ಕಾರ್ಯ ಆಗುತ್ತೆ. ಬೇಕಂತ ಮಾಡಿದ ಕಾರ್ಯ ಅಲ್ಲ, ಆತುರದಿಂದ ಮಾಡಿದ ಕಾರ್ಯನೂ ಅಲ್ಲ, ಕೆಟ್ಟ ಹೆಸರು ತರುವ ಕಾರ್ಯನೂ ಅಲ್ಲ. ಕೈ ತಪ್ಪಿ ಮಾಡಿದ ಕಾರ್ಯ ಅಚಾತುರ್ಯ ಅಂದ್ರೆ ನುಡಿಗಟ್ಟಿನ ಅರ್ಥ. ಒಳಗುಟ್ಟು ಅಂತ ಇದೆ. ಕಿವಿಯಿಂದ ಕಿವಿಗೆ ಹೇಳುವುದು, ಅಂತರಂಗವನ್ನು ಬಹಿರಂಗ ಮಾಡದೇ ಇರುವುದು, ಒಳಗೊಳಗೆ ಹೇಳುವುದು, ಗುಟ್ಟು ರೊಟ್ಟು ಮಾಡುವುದು ಅಂತ ಇದೆ. ಒಳಗುಟ್ಟು ಅಂತ ಅಂದ್ರೆ ಅಂತರಂಗವನ್ನು ಬಹಿರಂಗ ಮಾಡದೇ ಇರುವುದು. ನೆಕ್ಸ್ಟ್ ಒಂದು ಚಾಡಿಕೋರ ಅಂತ ಇದೆ. ಇನ್ನೊಬ್ಬರ ಮೇಲೆ ಸದಾ ದೂರು ಹೇಳುವವ, ತನಗಾದವರ ಮೇಲೆ ಸೇಡು ತೀರಿಸಿಕೊಳ್ಳುವವ, ಇನ್ನೊಬ್ಬರ ವಿಶ್ವಾಸ ಗಳಿಸಲು ಹೇಳುವ ಚಾಡಿ. ಈ ಹಿತ್ತಾಳೆ ಕಿವಿಯವರಿಗೆ ಇವರು ಬಲು ಪ್ರಿಯ ಅಂತ ಇದೆ. ಸೊ ಚಾಡಿಕೋರ ಅಂತ ಅಂದ್ರೆ ತನಗಾದವರ ಮೇಲೆ ಸೇಡು ತೀರಿಸಿಕೊಳ್ಳುವವ ಆಗುತ್ತೆ. ಸೊ ನೋಡಿ. ನೆಕ್ಸ್ಟ್ ಒಂದು ಖಾಲಿ ಇರುವ ಜಾಗಕ್ಕೆ ಸರಿಯಾದ ಉತ್ತರವನ್ನು ಸೂಚಿಸಿರಿ ಅಂತ ಕೊಟ್ಟಿದ್ದಾರೆ. ನಾನು ಈಗ ಬಂದೆನು. ಇಲ್ಲಿ ನಾನು ಎಂಬುದು ಅಂತ ಇಲ್ಲಿ ಕ್ವಶನ್ ಅಂಕಿತ ನಾಮ, ರೂಢನಾಮ, ಭಾವನಾಮ, ಸರ್ವನಾಮ ಅಂತ ಇದೆ. ಸರ್ವನಾಮ ಎಂಬುದು ಸರಿಯಾದ ಉತ್ತರ. ಆದ್ದರಿಂದ 4 ಗುರುತಿಸಬೇಕು ಅಂತ ಇದೆ. ನಾನು ಈಗ ಬಂದೆನು. ಇಲ್ಲಿ ನಾನು ಎನ್ನುವುದು ಏನು ಅಂತ ಇಲ್ಲಿ ಕ್ವಶನ್ಗೆ ಆಪ್ಷನ್ 4 ಸರ್ವನಾಮ. ನೆಕ್ಸ್ಟ್ ಒಂದು ಬಂಡೆಗಲ್ಲು ಎಂಬುದು ಅಂತ ಇಲ್ಲಿ ಕ್ವಶನ್ ಇದೆ. ಬಂಡೆಗಲ್ಲು ಎಂಬುದು ಆಗಮ ಸಂಧಿ, ಆದೇಶ ಸಂಧಿ, ಗುಣ ಸಂಧಿ, ಯಾವುದು ಸಂಧಿ ಅಲ್ಲ ಅಂತ ಇಲ್ಲಿ ಕ್ವಶನ್ ಆಪ್ಷನ್ಗೆ ಆದೇಶ ಸಂಧಿ ಆಗುತ್ತೆ. ಬಂಡೆಗಲ್ಲು ಅನ್ನೋದು ಯಾವ ಸಂಧಿ ಅಂತ ಅಂದ್ರೆ ಆದೇಶ ಸಂಧಿ. ನೆಕ್ಸ್ಟ್ ಒಂದು ಮಳೆಯಲ್ಲಿ ಎಂಬುದು ಯಾವ ವಿಭಕ್ತಿ ಅಂತ ಅಂದ್ರೆ ಇದು ಮಳೆಯಲ್ಲಿ ಎಂಬುದು ಅಲ್ಲಿ ಬಂದಿದೆ, ಅದಕ್ಕೆ ಸಪ್ತಮಿ ವಿಭಕ್ತಿ ಆಗುತ್ತೆ. ಸಂಬೋಧನೆ ವಿಭಕ್ತಿ, ಚತುರ್ಥಿ ವಿಭಕ್ತಿ, ತೃತೀಯ ವಿಭಕ್ತಿ ಇದ್ಯಾವುದು ಅಲ್ಲ, ಅಲ್ಲಿ ಬಂದಿದೆ. ಅಲ್ಲಿ ಅಂತ ಅಂದ್ರೆ 7ನೇ ವಿಭಕ್ತಿ, ಸಪ್ತಮಿ ವಿಭಕ್ತಿ. ನೆಕ್ಸ್ಟ್ ಒಂದು ತುದಿ ನಾಲಿಗೆ ಎಂಬುದು ಯಾವ ಒಂದು ಸಮಾಸ ಅಂತ ಕೇಳಿದರೆ ತತ್ಪುರುಷ ಸಮಾಸ, ಗಮಕ ಸಮಾಸ, ಕರ್ಮಧಾರಿಯ ಸಮಾಸ, ಅಂಶಿ ಸಮಾಸ ಅಂತ ಇದೆ. ತುದಿ ನಾಲಿಗೆ ಎಂಬುದು ಅಂಶಿ ಸಮಾಸ. ನಾಲಿಗೆಯ ಪ್ಲಸ್ ತುದಿ, ತುದಿ ನಾಲಿಗೆ ಅಂಶಿ ಸಮಾಸ. ಪರ್ವತ ಎಂಬುದು ರೂಢನಾಮನ, ಸರ್ವನಾಮನ, ಅನ್ವರ್ಥ ನಾಮನ, ಅಂಕಿತ ನಾಮ ಅಂತ ಅಂದ್ರೆ ಪರ್ವತ ಅನ್ನೋದು ರೂಢನಾಮ. ಸೊ ಅಂಕಿತ ನಾಮ ಆಗಲ್ಲ. ಹಿಮಾಲಯ ಪರ್ವತಕ್ಕೊಂದು ಹೆಸರು ಕೊಟ್ರೆ ಅದು ಅಂಕಿತ ನಾಮ ಆಗುತ್ತೆ. ಈಗ ಪರ್ವತಕ್ಕೊಂದು ಹೆಸರು ಅಂತ ಅಂದ್ರೆ ಹಿಮಾಲಯ ಅನ್ನೋದು ಅದು ಅಂಕಿತ ನಾಮ ಆಗುತ್ತೆ. ಪರ್ವತ ಅನ್ನೋದು ರೂಢನಾಮ. ನೆಕ್ಸ್ಟ್ ಒಂದು ಕೆಳಗಿನ ಖಾಲಿ ಸ್ಥಾನವನ್ನು ಸೂಕ್ತ ಉತ್ತರದಿಂದ ತುಂಬಿರಿ ಅಂತ ಇದೆ. ಚಂದ್ರೋದಯ ಎಂಬುದು ವೃದ್ಧಿ ಸಂಧಿನ, ಎಂಟ್ ಸಂಧಿನ, ಗುಣ ಸಂಧಿನ. ನೆಕ್ಸ್ಟ್ ಸವರ್ಣ ದೀರ್ಘ ಸಂಧಿನ ಅಂತ ಇಲ್ಲಿ ಕ್ವಶನ್ಗೆ ಚಂದ್ರೋದಯ ಅದೊಂದು ಗುಣ ಸಂಧಿ ಆಗುತ್ತೆ. ಕೈ ತಪ್ಪು ಎಂಬುದು ಲೋಪ ಸಂಧಿ, ಆದೇಶ ಸಂಧಿ, ಸಂಧಿ ಕಾರ್ಯ ಇಲ್ಲ, ಆಗಮ ಸಂಧಿ ಅಂತ ಇದೆ. ಕೈ ತಪ್ಪು ಎಂಬುದು ಸಂಧಿ ಕಾರ್ಯ ಇಲ್ಲ. ಆಪ್ಷನ್ 3 ರೈಟ್. ಸಂದೋನ್ ಈ ಕ್ರಿಯಾ ರೂಪ ಯಾವ ಕನ್ನಡದಲ್ಲಿ ಬಳಕೆಯಾಗಿತ್ತು ಅಂತ ಇಲ್ಲಿ ಕ್ವಶನ್. ಸಂದೋನ್ ಅಥವಾ ಸಂದನ್ ಈ ಕ್ರಿಯಾ ರೂಪ ಯಾವ ಕನ್ನಡದಲ್ಲಿ ಬಳಕೆಯಾಗಿತ್ತು ಅಂತ ಅಂದ್ರೆ ನಡುಗನ್ನಡ, ಹಳೆಗನ್ನಡ, ಹೊಸಗನ್ನಡ, ಪೂರ್ವದ ಹಳೆಗನ್ನಡ ಅಂತ ಅಂದ್ರೆ ಸಂದೋನ್ ಅನ್ನೋದು ಪೂರ್ವ ಹಳೆಗನ್ನಡ. ನೆಕ್ಸ್ಟ್ ಒಂದು ಪಂಚೇಂದ್ರಿಯ ಎಂಬುದು ದ್ವಂದ್ವ ಸಮಾಸನ, ಅಂಶಿ ಸಮಾಸನ, ದ್ವಿಗು ಸಮಾಸನ. ನೆಕ್ಸ್ಟ್ ಬಹಿರ್ವಿಹಿ ಸಮಾಸನ ಅಂತ ಇಲ್ಲಿ ಸಮಾಸಗಳನ್ನ ಕೊಟ್ಟಿದ್ದಾರೆ. ಪಂಚ ಅಂತ ಅಂದ್ರೆ ಅಲ್ಲಿ ನಂಬರ್ 5 ಅಂತ ಆಗುತ್ತೆ, ಅದು ದ್ವಿಗು ಸಮಾಸ ಆಗುತ್ತೆ. ಆಪ್ಷನ್ 3 ರೈಟ್, ದ್ವಿಗು ಸಮಾಸ. ನೆಕ್ಸ್ಟ್ ಒಂದು ಸುಮ್ಮನೆ ಎಂಬುದು ಸಾಮಾನ್ಯ ಅವ್ಯಯ, ಅನುಕರಣ ಅವ್ಯಯ, ನಿಪಾತ ಅವ್ಯಯ, ಅವಧಾರಣ ಅವ್ಯಯ ಅಂತ ಇದೆ. ಸುಮ್ಮನೆ ಅನ್ನೋದು ಅದೊಂದು ಸಾಮಾನ್ಯ ಅವ್ಯಯ.
ನೆಕ್ಸ್ಟ್ ಒನ್, ಕೆಳಗಿನ ಪ್ರಶ್ನೆಗಳಿಗೆ ಸಂಖ್ಯೆಗಳಿಂದ ಗುರುತಿಸಿರಿ. ಅಚ್ಚೇವು ಕನ್ನಡದ ದೀಪ ಈ ಗೀತೆಯ ರಚನೆಕಾರರು ಯಾರು ಅಂತ ಕೊಟ್ಟಿದ್ದಾರೆ. ಅಚ್ಚೇವು ಕನ್ನಡದ ದೀಪ ಈ ಗೀತೆಯ ರಚನೆಕಾರರು ಯಾರು, ಈ ಗೀತೆನ ಬರೆದವರು ಯಾರು ಅಂತ ಇಲ್ಲಿ ಕ್ವಶನ್ಗೆ ಕರ್ಕಿ, ಕುವೆಂಪು, ಕಾವ್ಯಾನಂದ, ರಾಜರತ್ನಂ ಅಂತ ಕೊಟ್ಟಿದ್ದಾರೆ. ಈ ಗೀತೆಯ ರಚನೆಕಾರರು ಯಾರು ಅಂತ ಅಂದ್ರೆ ಕರ್ಕಿ ಅವರಾಗುತ್ತೆ. ಸೊ ಆಪ್ಷನ್ 1 ಕರೆಕ್ಟ್. ಅಚ್ಚೇವು ಕನ್ನಡದ ದೀಪ ಬರೆದವರು ಕರ್ಕಿ. ನೆಕ್ಸ್ಟ್ ಒನ್, ಕಾವ್ಯಾರ್ಥ ಪದಕೋಶ ಕೃತಿಯ ಕರ್ತೃ ಯಾರು ಅಂತ ಕೊಟ್ಟಿದ್ದಾರೆ. ರಂಶ್ರೀ ಮುಗುಳಿ, VL ಇನಾಮದಾರ್, TV ವೆಂಕಟಾಚಲಶಾಸ್ತ್ರಿ, GS ಶಿವರುದ್ರಪ್ಪ ಅಂತ ಇದೆ. ಕಾವ್ಯಾರ್ಥ ಚಿಂತನ ಅಥವಾ ಕಾವ್ಯಾರ್ಥ ಪದಕೋಶ ಬರೆದವರು GS ಶಿವರುದ್ರಪ್ಪ. ನೆಕ್ಸ್ಟ್, ಟಿಂಗರ ಬುಡ್ಡಣ್ಣ ಈ ನಾಟಕ ಯಾರದು ಅಂತ ಕೊಟ್ಟಿದ್ದಾರೆ. ಟಿಂಗರ ಬುಡ್ಡಣ್ಣ ಈ ನಾಟಕ ಯಾರದು ಅಂತ ಅಂದ್ರೆ ಪರ್ವತವಾಣಿ, ಚಂದ್ರಶೇಖರ ಪಾಟೀಲ, ಚಂದ್ರಶೇಖರ ಕಂಬಾರ, ಬರಗೂರು ರಾಮಚಂದ್ರಪ್ಪ ಅಂತ ಅಂದ್ರೆ ಇದು ಚಂದ್ರಶೇಖರ ಪಾಟೀಲ್ ಅವರ ನಾಟಕ. ನೆಕ್ಸ್ಟ್ ಒನ್, ಮಾನವರ ಜನ್ಮ ದೊಡ್ಡದು ಯಾವ ದಾಸರ ಕೀರ್ತನೆಯ ಸಾಲು ಅಂತ ಕೊಟ್ಟಿದ್ದಾರೆ. ಮಾನವ ಜನ್ಮ ದೊಡ್ಡದು ಯಾವ ದಾಸರ ಕೀರ್ತನೆಯ ಸಾಲು ಅಂತ ಅಂದ್ರೆ ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಮೋಹನದಾಸರು ಅಂತ ಇದೆ. ಪುರಂದರದಾಸರು ಆಗ್ತಾರೆ. ನೋಡಿ, ಈ ಒಂದು ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಎಷ್ಟೊಂದು ನಮಗೆ ಗೊತ್ತಿಲ್ಲದೆ ಇರೋದು, ನಾವು ಓದಿಲ್ದೇ ಇರೋದು ಒಂದು ಕ್ವಶನ್ಸ್ ನ ತೆಗೆದಿದ್ದಾರೆ ಅಂತ ಈ ಒಂದು ಕ್ವಶನ್ ನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಈ ತರ ಒಂದು ಕ್ವಶನ್ಸ್ ಗಳನ್ನ ನೋಡೋದ್ರಿಂದ ನಮಗೆ ಈಸಿ ಆಗುತ್ತೆ. ನೆಕ್ಸ್ಟ್, ಸಂಜೆ 5ರ ಮಳೆ ಕವನ ಸಂಕಲನ ಯಾರದು. ಸಂಜೆ 5ರ ಮಳೆ ಕವನ ಸಂಕಲನ ಯಾರದು ಅಂತ ಅಂದ್ರೆ HS ಶಿವಪ್ರಕಾಶ್, ಗೋಪಾಲಕೃಷ್ಣ ಅಡಿಗ, ನಿಸರ್ ಅಹಮದ್, ಚನ್ನವೀರ ಕಣವಿ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ನಿಸರ್ ಅಹಮದ್. ನೆಕ್ಸ್ಟ್ ಒನ್, ಭರತೇಶ ವೈಭವವು ಎಂತಹ ಕಾವ್ಯ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಶೃಂಗಾರ ಕಾವ್ಯ, ಹಾಸ್ಯ ಕಾವ್ಯ, ಸಾಂಗತ್ಯ ಕಾವ್ಯ, ನೆಕ್ಸ್ಟ್ ಮಹಾಕಾವ್ಯ ಅಂತ ಇದೆ. ಭರತೇಶ ವೈಭವವು ಎಂತ ಕಾವ್ಯ ಅಂತ ಅಂದ್ರೆ ಬೋತು 1 ಮತ್ತು 3 ಅಂತ ಹಾಕಿದೀನಿ. ಶೃಂಗಾರ ಕಾವ್ಯ ಅಥವಾ ಸಾಂಗತ್ಯ ಕಾವ್ಯ ಅಂತ ಬೋತ್ ಅಂತಾನು ನಾನು ಇಲ್ಲಿ ಟಿಕ್ ಮಾಡಿದೀನಿ. ನೀವು ಕಮೆಂಟ್ ಮೂಲಕ ತಿಳಿಸಿ ಎಂತ ಕಾವ್ಯ ಅಂತ. ನೆಕ್ಸ್ಟ್ ಒನ್, ಭಾರತೀಯ ಕಾವ್ಯ ಮೀಮಾಂಸೆಗೆ ಬಂದ ಪ್ರಶಸ್ತಿ ಯಾವುದು ಅಂತ ಕೊಟ್ಟಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿ, ಪಂಪ ಪ್ರಶಸ್ತಿ, ನೆಕ್ಸ್ಟ್ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರೀಯ ಸಾಹಿತ್ಯ ಅಕಾಡೆಮಿ ಅಂತ ಅಂದ್ರೆ ಭಾರತೀಯ ಕಾವ್ಯ ಮೀಮಾಂಸೆಗೆ ಬಂದ ಪ್ರಶಸ್ತಿ ಪಂಪ ಪ್ರಶಸ್ತಿ ಆಗುತ್ತೆ. ಇದು ತೀನಂ ಶ್ರೀಕಂಠಯ್ಯ ಅವರದು. ನೆಕ್ಸ್ಟ್ ಒನ್, ಮೈಸೂರು ಮಲ್ಲಿಗೆಯ ಕರ್ತೃ ಯಾರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಬೇಂದ್ರೆ, ಪೂತಿನ, ಕುವೆಂಪು, KS ನರಸಿಂಹಸ್ವಾಮಿ ಅಂತ ಇದೆ. KSN ಅಂತ ಅಂದ್ರೆ KS ನರಸಿಂಹಸ್ವಾಮಿ ಅಂತ. ಮೈಸೂರು ಮಲ್ಲಿಗೆ ಕೃತಿಯ ಬರೆದವರು ಯಾರು ಅಂತ ಅಂದ್ರೆ KS ನರಸಿಂಹಸ್ವಾಮಿ. ನೆಕ್ಸ್ಟ್ ಒನ್, ಇವುಗಳಲ್ಲಿ ಗೊರೂರವರ ಕೃತಿಯನ್ನು ಗುರುತಿಸಿ ಅಂತ ಇದೆ. ಆಕಾಶದೀಪ, ಕಲ್ಯಾಣ ಸ್ವಾಮಿ, ಬೆಕ್ಕಿನ ಕಣ್ಣು, ಹೇಮಾವತಿ ಅಂತ. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಕೃತಿ ಯಾವುದು ಅಂತ ಅಂದ್ರೆ ಹೇಮಾವತಿ. ನೆಕ್ಸ್ಟ್, ದೃಶ್ಯ ಕಾವ್ಯ ಈ ಪರ್ಯಾಯ ನಾಮ ಸಾಹಿತ್ಯದ ಯಾವ ಪ್ರಕಾರದ್ದು ಅಂತ ಇದೆ. ದೃಶ್ಯ ಕಾವ್ಯ ಅನ್ನೋದು ಅದೊಂದು ನಾಟಕ. ನೆಕ್ಸ್ಟ್ ಒನ್, ಕುವೆಂಪುರವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದ ಕೃತಿ ಯಾವುದು ಅಂತ ಕೊಟ್ಟಿದ್ದಾರೆ. ಶ್ರೀರಾಮಾಯಣ ದರ್ಶನಂ, ಕಾನೂರು ಹೆಗ್ಗಡತಿ, ರಕ್ಷಕ್ಷಿ, ನೆಕ್ಸ್ಟ್ 4 ತಂತಿ ಅಂತ ಇದೆ. ರಾಮಾಯಣ ದರ್ಶನಂ ಬರೆದ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಶ್ರೀರಾಮಾಯಣ ದರ್ಶನಂ. ಇಲ್ಲಿ ನೋಡಿ, PQRS ರಿಲೇಟೆಡ್ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲೊಂದು ಎಕ್ಸಾಂಪಲ್, ನೋಡಿ ದುರುಗುಟ್ಟಿ ಸುಟ್ಟಿರುವಂತೆ ದೌಡಾಯಿಸಿದಳು ಅಂತ ಇಲ್ಲಿ ಕ್ವಶನ್ PQRS. ಇದರಲ್ಲಿ QRPS ಕರೆಕ್ಟ್ ಆಗಿದೆ. QRPS ಅಂತ ಅಂದ್ರೆ ಕ್ಯೂ ಫಸ್ಟ್, ದುರುಗುಟ್ಟಿ ಸುಟ್ಟಿರುವಂತೆ ನೋಡಿ ದೌಡಾಯಿಸಿದಳು ಅಂತ ಇದು ಕರೆಕ್ಟ್ ಫಾರ್ಮ್. QRPS ಅಂತ ಅಂದ್ರೆ ದುರುಗುಟ್ಟಿ ಸುಟ್ಟುರಿಯುವಂತೆ ನೋಡಿ ದೌಡಾಯಿಸಿದಳು, ಇದು ಕರೆಕ್ಟ್ ಫಾರ್ಮ್ ಅಲ್ಲಿದೆ. ನೆಕ್ಸ್ಟ್ ಒನ್, ಮನುಷ್ಯ ಬೆಲೆ ಕಟ್ಟುವುದು ಸಂಪ್ರದಾಯ ಮಾನವೀಯ ಅನುಕಂಪದ ಮೌಲ್ಯಾದರ್ಶಗಳಿಗೆ ಅಂತ ಅಂದ್ರೆ ಮೌಲ್ಯಾದರ್ಶಗಳಿಗೆ ಅಂತ ಇಲ್ಲಿ ಕ್ವಶನ್. ಮನುಷ್ಯ ಬೆಲೆ ಕಟ್ಟುವುದು ಸಂಪ್ರದಾಯ ಮಾನವೀಯ ಅನುಕಂಪದ ಮೌಲ್ಯಾದರ್ಶಗಳಿಗೆ ಅಂತ ಇಲ್ಲಿ ಕ್ವಶನ್ಗೆ ಯಾವ್ದೇ ಕರೆಕ್ಟ್ ಆಗಿದೆ ಅಂತ ಅಂದ್ರೆ RSPQ. ಆರ್ ಅಂತ ಅಂದ್ರೆ ಮಾನವೀಯ ಅನುಕಂಪದ ಮೌಲ್ಯಾದರ್ಶಗಳಿಗೆ ಮನುಷ್ಯ ಬೆಲೆ ಕಟ್ಟುವುದು ಅಂತ ಹಾಕ್ಬೇಕು. ಇಲ್ಲಿ ಕರೆಕ್ಟ್ ಫಾರ್ಮ್ ಆಗ್ಬೇಕು. ನೋಡಿ ಯಾವುದು ಅಂತ ಅಂದ್ರೆ RSPQ. ಆರ್ ಎಲ್ಲಿದೆ, ಮಾನವೀಯ ಅನುಕಂಪದ ಮೌಲ್ಯಾದರ್ಶಗಳಿಗೆ ಮನುಷ್ಯ ಬೆಲೆ ಕಟ್ಟುವುದು, ಅದು ಕರೆಕ್ಟ್ ಫಾರ್ಮ್. ನೋಡಿ ಇಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, RSPQ. ನೆಕ್ಸ್ಟ್, ಮಟ್ಟ ಕುಸಿಯುತ್ತಿದೆ ಭಾಷಾ ಕಲಿಕೆಯ ವಿದ್ಯಾರ್ಥಿಗಳಲ್ಲಿ ಹಿಂದಿನ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ PQRS ಕೊಟ್ಟಿದ್ದಾರೆ. ಇದರಲ್ಲಿ ಆನ್ಸರ್ SRQP ಅಂತ ಆಗುತ್ತೆ. SRQP ಅಂತ ಯಾವುದು ಅಂತ ನೋಡೋಣ. ಎಸ್ ಅಂತ ಅಂದ್ರೆ ಇಂದಿನ ವಿದ್ಯಾರ್ಥಿಗಳಲ್ಲಿ ಭಾಷಾ ಕಲಿಕೆಯ ಮಟ್ಟ ಕುಸಿಯುತ್ತದೆ ಅಂತ ಉಲ್ಟಾ ಆಗ್ಬೇಕಾಗುತ್ತೆ ಫಾರ್ಮ್ ಅಲ್ಲಿ. ಎಂದಿನ ಮಕ್ಕಳಲ್ಲಿ ಭಾಷಾ ಕಲಿಕೆಯ ಮಟ್ಟ ಕುಸಿಯುತ್ತಿದೆ, ಕರೆಕ್ಟ್ ಫಾರ್ಮ್. ಮನ ನಿಶ್ಚಯದಂತೆ ಹಠದ ಪಟ್ಟನ್ನು ಸಡಿಲಿಸದೆ ಅಪೂರ್ವ ಕುಶಲತೆಯನ್ನು ತೋರಿದ ಪ್ರತಿಭಾವಂತ ನೀತ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. PQRS ಕೊಟ್ಟಿದ್ದಾರೆ, ಅಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ QPRS ಕರೆಕ್ಟ್ ಫಾರ್ಮ್ ಅಲ್ಲಿ ಇದೆ. QPRS ಎಲ್ಲಿದೆ ನೋಡೋಣ. ಇದು Q, ಇದು PRS ಆಗ್ಬೇಕು. Q ಏನಂತ ನೋಡೋಣ.
ಹಠದ ಪಟ್ಟನ್ನು ಸಡಲಿಸದೆ ಮನೋನಿಶ್ಚಯದಂತೆ ಅಪೂರ್ವ ಕುಶಲತೆಯನ್ನು ತೋರಿದ ಪ್ರತಿಭಾವಂತ ನೀತ ಅಂತ ಇಲ್ಲಿ ಕರೆಕ್ಟ್ ಫಾರ್ಮ್ ಅಲ್ಲಿ ಇದೆ. ಸೊ QPRS. ನೆಕ್ಸ್ಟ್ ಒನ್ ಅಂಗವಿಕಲ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠ ಹೇಳಲು ಸಿದ್ಧರಾದರು ಅಂತ ಇಲ್ಲಿ PQRS ಕೊಟ್ಟಿದ್ದಾರೆ. ಇದರಲ್ಲಿ ಕರೆಕ್ಟ್ ಆನ್ಸರ್ QPRS ಆಗುತ್ತೆ. QPRS ಅಂತ ಅಂದ್ರೆ ಶಿಕ್ಷಕರು ಅಂಗವಿಕಲ ವಿದ್ಯಾರ್ಥಿಗಳಿಗೆ ಪಾಠ ಹೇಳಲು ಸಿದ್ಧರಾಗದು ಅನ್ನೋದು ಕರೆಕ್ಟ್ ಫಾರ್ಮ್ ಅಲ್ಲಿ ಇದೆ. ಅವರು ಅಂಗವಿಕಲ ವಿದ್ಯಾರ್ಥಿಗಳಿಗೆ ಪಾಠ ಹೇಳಲು ಸಿದ್ಧರಾದರು. ಮಂಗಳೂರಿಗೆ ನಿನ್ನೆ ಓದನು ಸ್ವರೂಪ ಅಂತ ಇದೆ. ಇದರಲ್ಲಿ PQRS ಕೊಟ್ಟಿರೋದ್ರಲ್ಲಿ SQPR ಕರೆಕ್ಟ್ ಫಾರ್ಮ್. ಎಸ್ ಯಾವುದು ಸ್ವರೂಪ, ಆಮೇಲೆ Q ನಿನ್ನೆ, ಆಮೇಲೆ P ಮಂಗಳೂರಿಗೆ ಹೋದರು. ಸ್ವರೂಪ ನಿನ್ನೆ ಮಂಗಳೂರಿಗೆ ಹೋದರು ಅನ್ನೋದು ಕರೆಕ್ಟ್. SQPR. ಇಲ್ಲಿ ಗಾದೆ ಕೊಟ್ಟಿದ್ದಾರೆ ನೋಡಿ. ಗಾಳಿ ಬಂದಾಗ ತೂರಿಕೋ ಎಂದರೆ ತಾನಾಗಿ ಬಂದ ಸುಖ ಸಂಪತ್ತನ್ನು ದೂರ ಮಾಡಬೇಡ. ಅವಕಾಶ ಒದಗಿದಾಗ ಕಾರ್ಯ ಸಾಧನೆ ಮಾಡು. ಕಾಲ ನಮಗಾಗಿ ಕಾಯುವುದಿಲ್ಲ, ನಾವು ಸಮಯವನ್ನು ಕಾಯುವುದು ಲೇಸು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟ್ ಗಾದೆ ಅವಕಾಶ ಒದಗಿದಾಗ ಕಾರ್ಯ ಸಾಧನೆ ಮಾಡು ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಒನ್ ತುಂಬಿದ ಕೊಡ ತುಳುಕುವುದಿಲ್ಲ ಎಂದರೆ ಅರ್ಧ ನೀರಿರುವ ಕೊಡ ಶಬ್ದ ಮಾಡುತ್ತದೆ. ಅಲ್ಪ ವಿದ್ಯಾವಂತ ಗರ್ವದಿಂದ ವಿದ್ಯೆ ಪ್ರದರ್ಶನ ಮಾಡುತ್ತಾನೆ. ತುಂಬಿದ ಕೊಡ ತುಳುಕುವುದೇ ಇಲ್ಲ. ಪೂರ್ಣ ಜ್ಞಾನಿ ತನ್ನ ತೂಕ ಮತ್ತು ವ್ಯಕ್ತಿತ್ವವನ್ನು ಕಾಪಾಡಿಕೊಳ್ಳುತ್ತಾನೆ ಅನ್ನೋದು ಇದರಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಒನ್ ಕೊಡಲಿಯ ಕಾವು ಕುಲಕ್ಕೆ ಮೃತ್ಯು ಅಂತ ಇದೆ. ಕೊಡಲಿಯ ಜೊತೆಗೂಡಿದ ಮರದ ಹಿಡಿ ಮರಗಳ ವಂಶನಾಶಕ್ಕೆ ಸಹಾಯ ಮಾಡುತ್ತದೆ. ಜೊತೆಗೂಡಿದ ವ್ಯಕ್ತಿಗಳು ಇತರರೆನಿಸಿದರೂ ಎಚ್ಚರ ತಪ್ಪಬಾರದು. ತಮ್ಮ ಒಳಗಿನ ದುರ್ಗುಣ ನಮ್ಮ ನಾಶಕ್ಕೆ ಕಾರಣ. ನೆಕ್ಸ್ಟ್ ಹಿತಶತ್ರುಗಳನ್ನು ದೂರವಿಡಬೇಕು ಅಂತ ಇದೆ. ನಮ್ಮ ಒಳಗಿನ ದುರ್ಗುಣ ನಮ್ಮ ನಾಶಕ್ಕೆ ಕಾರಣ. ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಸೊಸೆಗೆ ಗೃಹ ಪ್ರವೇಶ ಅತ್ತೆಗೆ ಪರವಾಸ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗಾದೆ ಮಾತನ್ನ ನೋಡೋಣ. ಮನೆಗೆ ಬಂದ ಸೊಸೆ ನಾಳೆ ಅತ್ತೆಯಾಗುತ್ತಾಳೆ. ಅತ್ತೆಗೆ ಸೊಸೆಯಾಗಿ ಬಂದ ನೆನಪಿರಬೇಕು. ಅತ್ತೆ ಸೊಸೆಯರಲ್ಲಿ ಅನ್ಯೂನತೆ ಅತ್ಯವಶ್ಯಕ. ನೆಕ್ಸ್ಟ್ ಸೊಸೆಗೆ ಅತ್ತೆಯ ಸ್ಥಾನ, ಅತ್ತೆಗೆ ಸೊಸೆಯ ಸ್ಥಾನ ಖಂಡಿತ. ಇಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಅತ್ತೆ ಸೊಸೆಯರಲ್ಲಿ ಅನ್ಯೂನತೆ ಅತ್ಯವಶ್ಯಕ ಆಗುತ್ತೆ. ಮಾತೆ ಮುತ್ತು ಮಾತೆ ಮೃತ್ಯುಗೆ ಅದು ಆನ್ಸರ್ ಏನು ಅಂತ ಅಂದ್ರೆ ಅಹಿತಕರ ಮಾತು ಅನರ್ಥಕ್ಕೆ ಕಾರಣ. ನೆಕ್ಸ್ಟ್ ಒನ್ ಇಲ್ಲಿ ಕೆಳಗೆ ಕೊಡಲಾದ ಶಬ್ದಗಳನ್ನು ಓದಿ ಸರಿಯಾದ ಅರ್ಥ ಗ್ರಹಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಊಳು ಎಂದರೆ ಇದು ಏನು ಅರ್ಥ ಊಳುಗೆ ಅಂತ ಅಂದ್ರೆ ಅಡಗಿಸು, ಮುಚ್ಚಿಡು, ಇಂಗಿಸು, ಕೆಸರು ಮಣ್ಣು ಅಂತ ಇದೆ. ಊಳು ಅಂತ ಅಂದ್ರೆ ಕೆಸರು ಮಣ್ಣು. ನೆಕ್ಸ್ಟ್ ಊಟಿಸು ಎಂದರೆ ಹೋಗಲಾಡಿಸು, ನಾಶ ಮಾಡು, ಊಟ ಮಾಡಿಸು, ನೀರು ಹರಿಯಿಸು ಅಂತ ಇದೆ. ಊಟಿಸು ಅಂತ ಅಂದ್ರೆ ಹೋಗಲಾಡಿಸು. ನೆಕ್ಸ್ಟ್ ಇಂಗಳಗಣ್ಣ ಎಂದರೆ ಇದಕ್ಕೆ ಮೀನಿಂಗು ಬೆಂಕಿ ಕಾರುವ ಕಣ್ಣು. ಯಾರ್ದು ಅಂತ ಅಂದ್ರೆ ಶಿವಂದು. ಸುಡು ದೃಷ್ಟಿ ಉಳ್ಳ ಬೆಂಕಿ ಕಾರುವ ಕಣ್ಣು. ನೆಕ್ಸ್ಟ್ ಶಿವನ ಕಣ್ಣು ಒಂದು ಬಗೆಯ ಮುಳ್ಳುಗಿಡ ಅಂತ ಇದೆ. ಇಂಗಳಗಣ್ಣ ಎಂದರೆ ಶಿವನ ಕಣ್ಣು. ಆಪ್ಷನ್ 3 ರೈಟ್, ಶಿವನ ಕಣ್ಣು. ನೆಕ್ಸ್ಟ್ ಒನ್ ನೋಡಿ. ಸ್ಥಾನಪಲ್ಲಟ ಎಂದರೆ ಬದಲಾಯಿಸು, ಸ್ಥಳಾಂತರ ಮಾಡು, ವರ್ಗ ಮಾಡು, ಅಗೌರವಿಸು ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸ್ಥಾನಪಲ್ಲಟಕ್ಕೆ ಸ್ಥಳಾಂತರ ಮಾಡು. ನೆಕ್ಸ್ಟ್ ಒನ್ ಓಕಳಿಯಾಡು ಎಂದರೆ ಸ್ನಾನ ಮಾಡಿಸು, ನೀರು ಚೆಲ್ಲು, ಬಣ್ಣದ ನೀರು ಎರಚು, ಆರತಿ ನೀರು ಸುರಿ ಅಂತ ಇದೆ. ಓಕಳಿಯಾಡು ಅಂತ ಅಂದ್ರೆ ಬಣ್ಣದ ನೀರು ಎರಚು. ನೋಡಿದ್ರಲ್ಲ, ಇಲ್ಲಿವರೆಗೂ ನಾನು ಪ್ರೀವಿಯಸ್ ಒಂದು ಕ್ವಶನ್ ಪೇಪರ್ಗಳಲ್ಲಿ ಯಾವ ರೀತಿ ಕ್ವಶನ್ಸ್ ಸಾಹಿತ್ಯ ಬಗ್ಗೆ ಆಗ್ಲಿ ವ್ಯಾಕರಣ ಬಗ್ಗೆ ಆಗ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ರು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ತುಂಬಾನೇ ನಾಳೆ ಹೋಗೋ ಕಡ್ಡಾಯ ಕನ್ನಡ ಎಕ್ಸಾಮ್ಸ್ಗೆ ತುಂಬಾನೇ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.